ಬಾಪ ಮುಂದೆ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದ 109ನೇ ಅಧ್ಯಾಯ ತನಕ ವಿಚಾರ ಮಾಡಿದ್ವಿ. ಇದರಲ್ಲಿ ನಾವು ವ್ಯಾಸರಿಂದ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರರ ಜನ್ಮ ಹೇಗಾಯ್ತು ಅಂತ ತಿಳ್ಕೊಂಡ್ವಿ. ಇವಾಗ ಆ 3 ಜನರ ಮದುವೆಗಳು ಹೆಂಗಾಗುತ್ತೆ ಅನ್ನೋ ವಿಷಯ ಕೂಡ ಬರುತ್ತೆ. ಭೀಷ್ಮನು ಹೇಳ್ತಾನಂತೆ, ವಿದುರ, ನಮ್ಮ ಭರತ ವಂಶವು ಶ್ರೇಷ್ಠವಾದ ವಂಶವೊಂದು ಪ್ರಸಿದ್ಧಿ ಹೊಂದಿರುವುದು. ನಮ್ಮ ವಂಶದ ಪೂರ್ವಜರು ಸದ್ಗುಣ ಸಂಪನ್ನರಾಗಿದ್ದುದೇ ಇದಕ್ಕೆ ಮುಖ್ಯ ಕಾರಣ. ಈ ನಮ್ಮ ವಂಶದ ಅರಸರು ಪ್ರಪಂಚದ ಎಲ್ಲ ರಾಜರನ್ನು ಗೆದ್ದು ಚಕ್ರವರ್ತಿಗಳೆಂಬ ಕೀರ್ತಿಯನ್ನು ಗಳಿಸಿ ಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿದರು. ಎಷ್ಟೋ ಚಕ್ರವರ್ತಿ ಅಂದರೆ ಎಲ್ಲ ಪ್ರಪಂಚವನ್ನು ಗೆಲ್ಲಬೇಕು. ಅಂದರೆ ಯಾರಾದ್ರೂ ರಾಜ ಹತ್ರ ಹೋಗ್ಬಿಟ್ಟಿದ್ದನು ಯುದ್ಧಕ್ಕೆ, ನೀನು ಸಾಮಂತ ರಾಜನಾಗಿ ನಮ್ಮಲ್ಲಿ ಸೇರ್ಕೊತೀಯ, ಯೂನಿಯನಲ್ಲಿ ಸೇರ್ಕೊತೀಯ, ಇಲ್ಲ ಯುದ್ಧ ಮಾಡ್ತೀಯ ಅಂತ. ಅವರೆಲ್ಲ ಸಾಮಂತ ರಾಜರಾಗ್ಬಿಟ್ಟಿದ್ದನ್ನು ಒಪ್ಕೊಂಡ್ಬಿಡ್ತಾರೆ. ಜಸ್ಟ್ ಅಷ್ಟು ಸ್ವಲ್ಪ ಟ್ಯಾಕ್ಸ್ ಶೇರಿಂಗ್ ಇರುತ್ತೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸು, ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಹೆಂಗಿರುತ್ತೋ ಆ ಥರ ಸ್ವಲ್ಪ ಟ್ಯಾಕ್ಸು ಶೇರಿಂಗ್ ಇರುತ್ತೆ. ಮೇಯ್ನು ರಾಜ ಇವರೇ ಅಂತ ಇರುತ್ತೆ, ಅವರು ಸಾಮಂತ ರಾಜರಂತ ಇರ್ತಾರೆ. ಆ ಥರ ಒಳ್ಳೆ ರಾಜರಿದ್ದಾಗ ಸ್ನೇಹದಿಂದ ಕೂಡ ಸುಮಾರು ಜನ ಸಾಮಂತ ರಾಜರಾಗ್ಬಿಡ್ತಾಯಿದ್ರು. ಆದ್ದರಿಂದ ಎಷ್ಟೋ ಜನ ಚಕ್ರವರ್ತಿಗಳು ಈ ಭರತ ವಂಶದಲ್ಲಾಗಿರ್ತಾರೆ. ನಮ್ಮ ಕುಲದೀಪಕರಾದ ಅನೇಕ ರಾಜರು ಧರ್ಮದಿಂದ ಈ ಪೃಥ್ವಿಯನ್ನು ರಕ್ಷಿಸಿಕೊಂಡು ಬಂದಿರುತ್ತಾರೆ. ಆದುದರಿಂದ ಈ ನಮ್ಮ ಕುಲವಾಗಲಿ ಮತ್ತು ರಾಜ್ಯವಾಗಲಿ ವಿನಾಶ ಹೊಂದಕೂಡದೆಂದು ಅಭಿಲಾಷಿಸಿ ನಾನು, ಸತ್ಯವತಿಯು ಮತ್ತು ವ್ಯಾಸರು ಸಮಾಲೋಚಿಸಿ ನಿಮ್ಮ ಪ್ರಾದುರ್ಭಾವಕ್ಕೆ ಕಾರಣರಾದೆವು. ಇಂದು ನಮ್ಮ ಭರತಕುಲದ ಪ್ರತಿಷ್ಠೆಯು ಮತ್ತು ನಮ್ಮ ರಾಜ್ಯದ ಸಂರಕ್ಷಣೆಯು ನಿಮ್ಮನ್ನೇ ಅವಲಂಬಿಸಿದೆ. ವಿದುರಿಗೆ ಭೀಷ್ಮನು ಹೇಳ್ತಾ ಇರೋದು, ನಮ್ಮ ಈ ಭರತವಂಶವು ಹುಣ್ಣಿಮೆಯ ದಿನಗಳಲ್ಲಿ ಸಮುದ್ರವು ಉಕ್ಕುವಂತೆ ಅಭಿವೃದ್ಧಿ ಹೊಂದಬೇಕಾಗಿದೆ. ಇದಕ್ಕೆ ನಾನು ಮತ್ತು ನೀನು ಸಂಪೂರ್ಣವಾಗಿ ಪ್ರಯತ್ನಿಸಬೇಕಾಗಿದೆ. ವಿದುರ, ನಮ್ಮ ವಂಶಕ್ಕೆ ಸೇರಲು ಯೋಗ್ಯರಾದ 3 ಹೆಣ್ಣು ಮಕ್ಕಳಿರುವರೆಂದು ಕೇಳಿರುವೆನು. ಮೊದಲನೆಯವಳು ಯದುವಂಶದ ಶೂರಸೇನನ ಮಗಳು, 2ನೇಯವಳು ಸುಬಲರಾಜನ ಮಗಳು, 3ನೇಯವಳು ಮದ್ರರಾಜಕುಮಾರಿ. ಅವರೆಲ್ಲರೂ ಕುಲೀನೆಯರಾಗಿಯೇ, ರೂಪವತಿಯರಾಗಿಯೂ ಮತ್ತು ಕ್ಷತ್ರಿಯ ರಾಜರ ಕನ್ಯೆಯರಾಗಿಯೂ ನಾವು ಸಂಬಂಧ ಬೆಳೆಸಲು ಯೋಗ್ಯರಾಗಿಯೂ ಇರುವುದರಿಂದ ಅವರು ನಮ್ಮ ವಂಶದ ಅಭಿವೃದ್ಧಿಗೆ ಯೋಗ್ಯರಾದ ಕನ್ಯೆಯರಾಗಿರುತ್ತಾರೆಂದು ಭಾವಿಸಿದ್ದೇನೆ. ಇದರಲ್ಲಿ ನಿನ್ನ ಅಭಿಪ್ರಾಯವೇನು ಅಂತ. ಧೃತರಾಷ್ಟ್ರನಿಗೆ ಪಾಂಡುಗೆ ಮದುವೆ ಮಾಡೋದಕ್ಕೆ 3 ಜನ, ಆ ಸಮಯದಲ್ಲಿ 3 ಜನ ಪ್ರಸಿದ್ಧವಾದ ಸುಂದರವಾದ ಕನ್ಯೆಯರಿರ್ತಾರಂತೆ. ಒಂದು ಗಾಂಧಾರಿ, ಯದುವಂಶದ ಆಗ ಗಾಂಧಾರಿ, ಮತ್ತು ಇನ್ನೊಂದು ಕುಂತಿ. ಗಾಂಧಾರ ದೇಶದಲ್ಲಿ ಕುಂತಿ ಈ ಕುಂತಿ ಭೋಜನ ಮಗಳಾಗಿರ್ತಾಳೆ. ಮತ್ತು ಮಾದ್ರಿ ಇಲ್ಲಿ ತಮಿಳ್ನಾಡು ಮದ್ರ ದೇಶದಿಂದ ಕುಮಾರಿ ಆಗಿರ್ತಾರೆ. ಈ 3 ಜನ ಆವಾಗ ಪ್ರಸಿದ್ಧರಾಗಿರ್ತಾರೆ. ಹೆಣ್ಣು ಮಕ್ಕಳು ಒಳ್ಳೆ ರೂಪವತಿ, ಗುಣವತಿ ಅಂತ. ಹಂಗೆ ಇನ್ಫಾರ್ಮೇಷನ್ ಹೋಗಿರುತ್ತಲ್ಲ, ಸಂಬಂಧಗಳು ಹುಡುಕಾಡ್ತಾ ಅದ್ರ ಬಗ್ಗೆ ಅವ್ರು 3 ಜನ ಬಂದು ಇವ್ರಿಗೆ ಮದುವೆ ಮಾಡಿಸೋಣ ಅಂತ ಯೋಚನೆ ಮಾಡ್ತಾವ್ರು ಭೀಷ್ಮ ಮತ್ತು ವಿದುರ. ಹೇ ತಾತ, ಬೀದರ ಇವಾಗ ಭೀಷ್ಮನಿಗೆ ಉತ್ತರ ಕೊಡ್ತಾ ಇದ್ದಾನೆ. ನೀನೇ ನಮಗೆ ತಂದೆ, ತಾಯಿ ಮತ್ತು ಆಚಾರ್ಯನಾಗಿಯೂ ಇರುವೆ. ಆದ್ದರಿಂದ ನಮ್ಮ ಕುಲಕ್ಕೆ ಹಿತವೆಂದು ತೋರಿದುದನ್ನು ನೀನು ನಿಸ್ಸಂಕೋಚವಾಗಿ ಮಾಡಬಹುದು.
ವಿದುರನೊಡನೆ ಸಮಾಲೋಚನೆ ನಡೆಸಿದ ನಂತರ ಭೀಷ್ಮನು ಮುಂದಿನ ಕಾರ್ಯಕ್ಕೆ ಅನುವಾದನು ಕನ್ಯಾನ್ವೇಷಣಕ್ಕೆ ತೆರಳಿದ್ದ ಹಲವಾರು ಬ್ರಾಹ್ಮಣರಿಂದ ಸುಬಲರಾಜನ ಮಗಳಾದ ಗಾಂಧಾರಿಯನ್ನು ಶಿವನನ್ನು ಪೂಜಿಸಿ 100 ಮಕ್ಕಳಾಗುವಂತೆ ವರವನ್ನು ಪಡೆದಿರುವಳೆಂಬ ವಾರ್ತೆಯನ್ನು ಕೇಳಿದ ನಂತರ ವಂಶಾವೃದ್ಧಿಯಲ್ಲಿ ಆಸಕ್ತನಾಗಿದ್ದ ಭೀಷ್ಮನು ಗಾಂಧಾರಿಯನ್ನೇ ತಂದು ಧೃತರಾಷ್ಟ್ರನಿಗೆ ವಿವಾಹ ಮಾಡಬೇಕೆಂದು ನಿಶ್ಚಯಿಸಿದನು. ಅದು ಒಂದು ವರ ಕೇಳಿರ್ತಾಳಂತೆ ಗಾಂಧಾರಿ. ಈಗ ಆಫ್ಘಾನಿಸ್ತಾನ ಏನಿದೆಯೋ ಅದು ಗಾಂಧಾರ ದೇಶ, ಈಗಲೂ ಖಂಡಹಾರ್ ಅಂತ ಅದೇ ಹೆಸರಿದೆ. ಅಲ್ಲಿ ಇದ್ದಾಗ ಆಕೆ ವರ ಕೇಳಿರ್ತಾರಂತೆ ಶಿವನ, ನನಗೆ 100 ಜನ ಮಕ್ಕಳು ಬೇಕಂತ. ಈ ವರದ ಬಗ್ಗೆನೂ ಭೀಷ್ಮನಿಗೆ ಗೊತ್ತಾಗಿರುತ್ತೆ. ಇಂಥ ಕನ್ಯೆಯನ್ನು ನಾವು ತಗೊಂಡ್ಬಂದು ಮದುವೆ ಮಾಡಿಕೊಂಡ್ರೆ ನಮ್ಮ ವಂಶ ಉದ್ಧಾರಕ್ಕಾಗಿ 100 ಜನ ಮಕ್ಕಳು ಇಟ್ಟರೆ ಎಷ್ಟು ಆನಂದವಾಗಿರುತ್ತೆ. ಯಾವುದೇ ಪ್ರಕಾರವಾದ ನಮಗೆ ಮತ್ತೆ ಭಯ ಇರೋದಿಲ್ಲ. ಇಷ್ಟಕ್ಕೆ ಮುಂಚೆ ಅವ್ರ ವಂಶನೇ ನಿರ್ವಂಶ ಆಗೋ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಅದಕ್ಕೆ ಭೀಷ್ಮನ ಡಿಸೈಡ್ ಮಾಡಿಬಿಟ್ಟಿದ್ದಾನೆ, ಏನಾದರೂ ಮಾಡಿ ಗಾಂಧಾರ ದೇವಿಯನ್ನು ತಗೊಂಡ್ಬಂದು ಧೃತರಾಷ್ಟ್ರನ ಕೊಡಬೇಕು ಅಂದ್ಬಿಟ್ಟು. ಮತ್ತು ಕನ್ಯಾವರ್ಣಕ್ಕಾಗಿ ವಾಗ್ಮಿಗಳಾದ ವಿದ್ವಾಂಸರನ್ನು ಸುಬಲರಾಜನ ಬಳಿಗೆ ಕೂಡಲೇ ಕಳುಹಿಸಿದನು. ಸುಬಲನು ಮೊದಲು ಕುರುಡನಿಗೆ ಕನ್ಯೆಯನ್ನು ಕೊಡುವ ವಿಷಯವಾಗಿ ಹಿಂಜರಿದರೂ ಕುರುವಂಶದ ಖ್ಯಾತಿಯನ್ನು ನಡೆನುಡಿಗಳನ್ನು ಪರ್ಯಾಲೋಚಿಸಿ ಕನ್ಯೆಯನ್ನು ಧೃತರಾಷ್ಟ್ರನಿಗೆ ಕೊಡಲೊಪ್ಪಿದನು. ಗಾಂಧಾರಿಗೂ ವಿಷಯವು ತಿಳಿಯಿತು. ತನಗೆ ಗಂಡನಾಗುವವನು ಹುಟ್ಟು ಕುರುಡನಾಗಿದ್ದರೂ ತಂದೆ ತಾಯಿಗಳು ವಿವಾಹಕ್ಕೆ ಒಪ್ಪಿರುವ ಅಂಶವೂ ತಿಳಿಯಿತು. ಇದರಿಂದ ಭಾರತ ಸ್ತ್ರೀರತ್ನಳಾದ ಗಾಂಧಾರಿಯ ಮನಸ್ಸಿನ ಮೇಲೆ ಯಾವುದೇ ವಿಧವಾದ ಕೋಪ, ದುಃಖಾದಿ ದುಷ್ಪರಿಣಾಮಗಳು ಉಂಟಾಗಲಿಲ್ಲ. ಗಾಂಧಾರಿ ಸಾಮಾನ್ಯರಲ್ಲ, ಮಹಾಪತಿವ್ರತೆ. ಆ ಪತಿವ್ರತೆ ಹಾಕಿದ್ದ ಶಾಪ ಶ್ರೀಕೃಷ್ಣನ ಕೂಡ ತಪ್ಪಿಸ್ಕೊಳಕ್ಕಾಗಲಿಲ್ಲ. ನಿನ್ನ ವಂಶನೂ ಹಂಗೆ ನಾಶ ಆಗುತ್ತೆ ಹೋಗಂದಾಗಿದ್ದಕ್ಕೆ ವಿಚಿತ್ರವಾಗಿ ಎಲ್ಲ ಒಬ್ರಿಗೊಬ್ರು ಹೊಡ್ಕೊಂಡು ಕೃಷ್ಣನ ವಂಶದವ್ರು ಕೂಡ ಎಲ್ಲ ನಾಶ ಆಗಿಬಿಡ್ತಾರೆ. ಅಷ್ಟು ಮಹಾಪತಿವ್ರತೆ. ತಂದೆಯು ತನ್ನ ಹಿತಚಿಂತನೆಯಿಂದಲೇ ಈ ವಿವಾಹಕ್ಕೆ ಒಪ್ಪಿರುವನೆಂದು ಭಾವಿಸಿದಳು. ತಾನು ಸೇರುವ ಅಂಧಪತಿಗೆ ಗೌರವ ತೋರಲು ತನ್ನ ಕಣ್ಣುಗಳನ್ನು ಬಟ್ಟೆಯಿಂದ ಮುಚ್ಚಿ ಕಾಣದಿರುವಂತೆ ಮಾಡಿಕೊಂಡಳು. ನೋಡಿ, ನನ್ನ ಗಂಡ ನೋಡದೇ ಇರೋ ಪ್ರಪಂಚ ನಾನೇನಕ್ಕೆ ನೋಡಲಿ ಅಂತ ಆ ಥರ ಭಾವನೆ. ಗಂಡನು ಅನುಭವಿಸಿದ ದರ್ಶನ ಸುಖವನ್ನು ತಾನೇಕೆ ಅನುಭವಿಸಬೇಕೆಂಬುದು ಗಾಂಧಾರಿಯ ಭಾವನೆಯಾಗಿತ್ತು. ಈಗಿನ ಕಾಲದಲ್ಲಿ ಅಂಥವ್ರು ಸಿಗ್ತಾರಾ? ಸಿಗೋದಿಲ್ಲ. ಸರ್ವಾಲಂಕಾರ ಶೋಭಿತೆಯಾದ ಕನ್ಯಾರತ್ನವನ್ನು ಗಾಂಧಾರಿಯ ಅಣ್ಣನಾದ ಶಕುನಿಯು ಮಂಗಳವಾದ್ಯಗಳೊಡನೆ ಹಸ್ತಿನಾಪುರಕ್ಕೆ ಕರೆತಂದನು. ಭೀಷ್ಮನು ಪುರೋಹಿತ ಪುರಸ್ಸರನಾಗಿ ಸಕಲ ವಿಧವಾದ ಮರ್ಯಾದೆಗಳೊಡನೆ ರಾಜಕನ್ಯೆಯನ್ನು ಸ್ವಾಗತಿಸಿ ಅರಮನೆಗೆ ಕರೆದೊಯ್ದನು. ಶುಭಲಗ್ನದಲ್ಲಿ ಧೃತರಾಷ್ಟ್ರ ಗಾಂಧಾರಿಯರ ವಿವಾಹವು ನೆರವೇರಿತು. ಶಕುನಿಯು ಆನಂದಭರಿತನಾಗಿ ಭೀಷ್ಮನ ಅನುಮತಿಯನ್ನು ಪಡೆದು ತನ್ನ ದೇಶಕ್ಕೆ ಹಿಂದಿರುಗಿದನು. ಗಾಂಧಾರಿಯು ವಿನಯ ಸೌಜನ್ಯಾದಿಗಳಿಂದ ಹಿರಿಯರ ಮೆಚ್ಚುಗೆಗೆ ಪಾತ್ರಳಾದಳು. ಸರ್ವದಾ ಗಂಡನ ಸೇವೆಯಲ್ಲಿಯೇ ಆಸಕ್ತಳಾಗಿರುತ್ತಿದ್ದಳು. ಪತಿಯ ಹೊರತಾಗಿ ಪರಪುರುಷರ ಹೆಸರನ್ನೂ ಉಚ್ಚರಿಸುತ್ತಿರಲಿಲ್ಲ. ಪತಿಯೇ ಪರದೈವವೆಂದು ತಿಳಿದವಳಾಗಿ ಸದಾ ಪತಿಯ ಸೇವೆಯಲ್ಲಿಯೇ ಕಾಲ ಕಳೆಯುತ್ತಿದ್ದಳು. ಮತ್ತು ಈ ಥರ ಇದ್ದಾಗ ವೈಶಂಪಾಯನರು ಜನ್ಮೇಜಯನಿಗೆ ಹೇಳ್ತಾರೆ. ಈ ಸ್ಟೋರಿ ವೈಶಂಪಾಯನರೇ ಜನ್ಮೇಜಯನಿಗೆ ಹೇಳ್ತಾ ಇರೋದು. ಜನ್ಮೇಜಯ, ಯಾದವರಲ್ಲಿ ಶೂರಸೇನನೆಂಬ ಪ್ರಸಿದ್ಧನಾದ ರಾಜನಿದ್ದನು. ಅವನಿಗೆ ವಸುದೇವನೆಂಬ ಮಗನೂ ಅಪ್ರತಿಮ ರೂಪವತಿಯಾದ ಪೃಥಾ ಎಂಬ ಮಗಳೂ ಇದ್ದರು. ಪೃಥಾ ಅಂದರೆ ಕುಂತಿ ಭೋಜನು ಶೂರನ ತಂದೆಯ ತಂಗಿಯ ಅಂದರೆ ಸೋದರತ್ತೆಯ ಮಗ. ಕುಂತಿ ಭೋಜನಿಗೆ ಶೂರನಿಗೂ ಬಾಂಧವ್ಯವಿದ್ದುದು ಮಾತ್ರವಲ್ಲದೆ ವಿಶೇಷವಾದ ಮೈತ್ರಿಯೂ ಬೆಳೆದಿತ್ತು. ಕುಂತಿ ಭೋಜನಿಗೆ ಮಕ್ಕಳಿರಲಿಲ್ಲ. ಹಿಂದೊಂದು ಸಮಯದಲ್ಲಿ ಶೂರನು ತನ್ನ ಮೊದಲನೆಯ ಶಿಶುವನ್ನು ಕುಂತಿ ಭೋಜನಿಗೆ ಕೊಟ್ಟು ಬಿಡುವನೆಂದು ಹೇಳಿದ್ದನು. ಮೊದಲನೆಯ ಶಿಶುವು ಪ್ರತಿಯೊಬ್ಬರಿಗೂ ಹೆಚ್ಚಿನ ಮಮತೆಯಾದರೂ ಸತ್ಯಸಂಧನಾದ ಶೂರನು ಹುಟ್ಟಿದ ಸುಂದರ ಸ್ತ್ರೀ ಶಿಶುವನ್ನು ಕುಂತಿ ಭೋಜನಿಗೆ ಕೊಟ್ಟು ಬಿಟ್ಟನು. ಅವರಿಗೆ ಮಕ್ಕಳಾಗ್ತಾ ಇಲ್ಲ, ಅದಕ್ಕೆ ದತ್ತಿಗೆ ಕೊಟ್ಟುಬಿಟ್ಟಿದ್ದಾರೆ.
ಕುಂತಿ ಭೋಜನು ಹೆಣ್ಣು ಮಗುವನ್ನು ಆನಂದದಿಂದ ಸ್ವೀಕರಿಸಿ ಆ ಶಿಶುವಿಗೆ ಕುಂತಿ ಎಂದೇ ನಾಮಕರಣ ಮಾಡಿದನು. ಹೆಣ್ಣು ಮಗುವು ಶುಕ್ಲ ಪಕ್ಷದ ಚಂದ್ರನಂತೆಯೇ ಬೆಳೆಯಿತು. ಸ್ವಲ್ಪ ವಯಸ್ಸಾಗುತ್ತಲೇ ಮಗಳ ಭವಿಷ್ಯವು ಶ್ರೇಯಪ್ರೇಯಗಳಿಂದ ಕೂಡಿರಬೇಕೆಂಬ ಇಚ್ಛೆಯಿಂದ ಕುಂತಿ ಭೋಜನು ಮಗಳನ್ನು ದೇವತೆಗಳ ಪೂಜೆಯಲ್ಲಿಯೂ ಅತಿಥಿ ಸತ್ಕಾರದಲ್ಲಿಯೂ ನೇಮಿಸಿದನು. ಮಕ್ಕಳ ಕೈಯಲ್ಲಿ ಈ ಥರ ಒಳ್ಳೆಯ ಕೆಲಸಗಳು ಮಾಡಿಸ್ಬೇಕು. ಸಣ್ಣ ವಯಸ್ಸಲ್ಲಿ ಮಾಡಿಸ್ಲಿಲ್ವಾ ಮತ್ತು ಅವ್ರಿಗೆ ಆ ಪುಣ್ಯನೂ ಬರೋದಿಲ್ಲ, ಮತ್ತು ಅವ್ರ ದಾರಿಗೂ ಬರೋದಿಲ್ಲ. ಅತಿಥಿಗಳ ಸೇವೆಗೆ, ಪೂಜೆ ಆದಿಗಳಿಗೆ, ಯಾವುದೇ ಒಂದು ಪ್ರಾರ್ಥನೆ ಆಗಲಿ ಅಲ್ಲಿ ಅಭ್ಯಾಸ ಮಾಡಿಸ್ಬೇಕು. ಮತ್ತು ದೊಡ್ಡವರಾದಮೇಲೆ ಬಗ್ಗೋದಿಲ್ಲ. ತಪಸ್ವಿಗಳ ಆಶೀರ್ವಾದ ಮಂತ್ರದಿಂದ ಒಣಮರವು ಚಿಗುರುತ್ತಿದ್ದ ಕಾಲವದು. ಒಂದಾನೊಂದು ಸಮಯದಲ್ಲಿ ಬಹಳ ಕೋಪಿಷ್ಠರೆನಿಸಿದ್ದ ದುರ್ವಾಸರು ಕುಮಾರಿಯಾದ ಕುಂತಿಯ ಅತಿಥಿಗಳಾದರು. ಹಾಗೂ ದುರ್ವಾಸ ಮಹರ್ಷಿ ಬರ್ತಾ ಇದ್ದಾರೆ ಅಂದರೆ ಸೇವೆ ಮಾಡೋಕ್ಕೆ ಎಲ್ಲರಿಗೂ ಹೆದರಿಕೆ, ಮಹಾಕೋಪ. ಸ್ವಲ್ಪ ಏನೋ ತಪ್ಪು ಮಾಡಿದ್ರೆ ಟಕ್ ಅಂತ ಶಾಪ ಕೊಟ್ಬಿಡ್ತಾರೆ. ಅದಕ್ಕೆ ಕುಂತಿ ರಾಜನೇ ಹೆದರ್ತಾ ಇದ್ದಾನೆ, ಅಯ್ಯೋ ಯಾರನ್ನ ಸೇವೆಗಿಡಬೇಕು ಅಂತ. ಮತ್ತು ಕುಂತಿ ಭೋಜನು ತನ್ನ ಮಗಳಾದ ಕುಂತಿನೇ ಇದಕ್ಕೆ ಕರೆಕ್ಟು ಅಂತ. ಯಾಕಂದರೆ ಅಷ್ಟೊಂದು ಸಹನಶೀಲತೆ ಇರುತ್ತೆ. ಬೈದರು, ಬಯಸ್ಕೊಂಡು ವಿಕಾರ ಹೊಂದಿದ್ದೀರ ಶಾಂತದಿಂದ ಕೆಲಸ ಮಾಡೋರಿದ್ದರೆ ಅಂಥವರೇ, ಎಷ್ಟು ಕೋಪ ಇದ್ದವರು ಕೂಡ ಅಂಥವ್ರ ಸೇವೆ ಮಾಡ್ಬೋದು. ಸ್ವಲ್ಪ ವಿಷಯಕ್ಕೆಲ್ಲ ಸಿಟ್ಟು ತಗೊಳ್ಳೋರೆಲ್ಲ ಅಂಥ ಸೇವೆಗಳು ಮಾಡೋದಕ್ಕಾಗಲ್ಲ, ಮತ್ತು ದೊಡ್ಡ ಜಗಳ ಆಗ್ಬಿಡುತ್ತೆ ಅಷ್ಟೇ. ಆದ್ದರಿಂದ ಈ ಒಂದು ಸತಿಯ ದುರ್ವಾಸರೇ ಅತಿಥಿ ಆಗಿಬಿಟ್ಟಿರ್ತಾರೆ. ಕುಂತಿ ಹೊರಗೆ ಕೋಪವನ್ನು ತೋರುತ್ತಿದ್ದರೂ ಧರ್ಮದಲ್ಲಿ ಸಂಪೂರ್ಣವಾದ ನಿಶ್ಚಯ ಜ್ಞಾನವನ್ನು ಹೊಂದಿದ್ದ ದುರ್ವಾಸರನ್ನು ಕುಂತಿಯು ಬಹಳ ಜಾಗರೂಕತೆಯಿಂದ ಸತ್ಕರಿಸಿ ಅವರ ಅನುಗ್ರಹಕ್ಕೆ ಪಾತ್ರಳಾದಳು. ಆಗ್ರಹಗೊಳ್ಳದಿದ್ದರೆ ಸಾಕೆಂದಿದ್ದವಳಿಗೆ ಅನುಗ್ರಹವೂ ಸಿಕ್ಕಿದರೆ ಎಷ್ಟು ಆನಂದವಾಗಿರಬಹುದು. ದುರ್ವಾಸರು ಕುಂತಿಯ ಭವಿಷ್ಯವನ್ನು ತಿಳಿದವರಾಗಿ ಆಪದ್ಧರ್ಮಕ್ಕೆ ಉಪಯುಕ್ತವಾದ ಅಭಿಚಾರ ಪ್ರಕ್ರಿಯೆಯಿಂದ ಕೂಡಿದ ಪುತ್ರ ಪ್ರಾಪ್ತಿಯ ಮಂತ್ರವನ್ನು ಉಪದೇಶಿಸಿ ಹೇಳಿದರು. ಯಂ ದೇವಂ ತ್ವಂ ಏತೇನ ಮಂತ್ರೇಣ ಆವಾಹಯಿಷ್ಯಸಿ ತಸ್ಯ ಪ್ರಸಾದೇನ ಪುತ್ರಶ್ಚ ತವ ಭವಿಷ್ಯತಿ ಅಂತ. ನೀನು ಯಾವ ದೇವರನ್ನು ನೆನೆಸ್ಕೊಂಡು ಈ ಮಂತ್ರವನ್ನು ಉಚ್ಚಾರಣೆ ಮಾಡಿ ಆವಾಹನ ಮಾಡಿದ್ರೆ ಆ ದೇವತೆಗಳ ಅಂಶದಿಂದ ನಿನಗೆ ಒಂದು ಮಗು ಪ್ರಾಪ್ತವಾಗಿ ಅಂತ ವರ ಕೂಡ ಕೊಟ್ಟುಬಿಟ್ಟಿದ್ದಾನೆ. ದುರ್ವಾಸ ಮಹರ್ಷಿ ಶಾಪ ಕೊಡ್ದಿರೋ ವರ ಕೊಟ್ಟು ಹೋಗಿದ್ದಾನಂದರೆ ಎಷ್ಟು ಚೆನ್ನಾಗಿ ಸೇವೆ ಮಾಡಿರಬೇಕು. ಅದಕ್ಕೆ ಭೀಷ್ಮ ಈ ಮಾತನ್ನು ಕೇಳಿಬಿಟ್ಟು ದುರ್ವಾಸ ಮಹರ್ಷಿ ಅಂತ ಕೋಪಿಷ್ಟಿಯಾದ ಋಷಿಗಳನ್ನೇ ಸರಿಯಾಗಿ ಇಷ್ಟೊಂದು ಮೆಚ್ಚುಗೆ ಹೊಂದಿದ್ದಾರಂದರೆ ಎಂಥ ಲಕ್ಷಣಗಳಿರಬೇಕು ಹೆಣ್ಣು ಮಗುಗೆ. ಇಂಥ ಹೆಣ್ಣು ಮಗುವನ್ನು ನಮ್ಮ ಪಾಂಡುಗೆ ಮದುವೆ ಮಾಡಬೇಕಂದ್ಬಿಟ್ಟು ಆವಾಗಲೇ ಭೀಷ್ಮ ಇದೇ ಒಂದು ಕ್ವಾಲಿಟಿ ಸಾಕು ಅಂತ ನಿಶ್ಚಯ ಮಾಡಿಬಿಟ್ಟು ಸಂಬಂಧಕ್ಕೆ ಬರ್ತಾನೆ. ಮತ್ತು ಹರೆಯದ ಪ್ರಾಯದವಳಾಗಿದ್ದ ಕುಂತಿಯು ದುರ್ವಾಸರಿಂದ ವರವನ್ನು ಪಡೆದು ಹೀಗೆಂದು ಯೋಚಿಸಿದಳು. ತನಗೆ ಮಕ್ಕಳಾಗುವುದು, ಮಂತ್ರದಿಂದ ಮಕ್ಕಳಾಗುವುದು ಹೇಗೆ? ಮಹರ್ಷಿಯ ಮಾತು ನಿಶ್ಚಯವೇ, ಖಂಡಿತ ಸುಳ್ಳಾಗಲಾರದು, ಪರೀಕ್ಷಿಸಬಿಡಲೆ ಇತ್ಯಾದಿ ಅನೇಕ ಯೋಚನಾ ತರಂಗಗಳು ಕುಂತಿಯ ಮನಸ್ಸಿನಲ್ಲಿ ಉದಯಿಸಿದವು. ಅವಳು ಮಹರ್ಷಿಯು ಉಪದೇಶಿಸಿದ ಮಂತ್ರವನ್ನು ಪುನಶ್ಚರಣೆ ಮಾಡಿದಳು. ಸೂರ್ಯದೇವನನ್ನು ಆದರದಿಂದ ಆಹ್ವಾನಿಸಿದಳು. ಅಭಿಚಾರ ಸಂಯುಕ್ತವಾದ ಮಹಾಮಂತ್ರದ ಶಕ್ತಿಯು ಅಷ್ಟಿಷ್ಟಲ್ಲ. ಒಡನೆಯೇ ಮಂತ್ರಬದ್ಧನಾದ ಸೂರ್ಯದೇವನು ಕುಂತಿಯ ಮುಂದೆ ಬಂದು ನಿಂತನು. ಕುಂತಿಯು ಇದುವರೆಗೂ ಸೂರ್ಯನೇ ತನ್ನೆದುರಿನಲ್ಲಿ ಬಂದು ನಿಂತು ಬಿಡುವನೆಂದು ಭಾವಿಸಿರಲಿಲ್ಲ. ಸೂರ್ಯನು ಬಂದೊಡನೆಯೇ ಕುಂತಿಯು ಆಶ್ಚರ್ಯಚಕಿತಳಾದಳು. ಸೂರ್ಯನು ತನ್ನ ಸುಡುವ ಶಕ್ತಿಯನ್ನು ತನ್ನಲ್ಲಿಯೇ ಅಡಗಿಸಿಕೊಂಡು ಮಂದಸ್ಮಿತನಾಗಿ ಕುಂತಿಯನ್ನು ಕುರಿತು ಹೇಳಿದನು. ಅಸಿತಾಪಾಂಗಿ, ನಾನೇನು ಮಾಡಬೇಕೆಂಬುದನ್ನು ಕೂಡಲೇ ತಿಳಿಸು. ನೀನು ಪುನಶ್ಚರಣೆ ಮಾಡಿ ಮಂತ್ರಕ್ಕೆ ಬದ್ಧನಾಗಿ ಬಂದಿರುವೆನು. ಆ ಸಮಯದಲ್ಲಿ ಬಂದ ಸೂರ್ಯನು ಹೋದರೆ ಸಾಕೆಂಬ ಭಾವನೆಯು ಕುಂತಿಯ ಮನದಲ್ಲಿ ಮೂಡಿತ್ತು. ಸೂರ್ಯನನ್ನು ಕುರಿತು ಹೀಗೆ ಹೇಳಿಬಿಡ್ತಾರೆ. ಸೂರ್ಯದೇವ, ದೇವತೆಗಳನ್ನು ಆಹ್ವಾನಿಸುವ ಈ ಮಹಾಮಂತ್ರವನ್ನು ಬ್ರಾಹ್ಮಣನೊಬ್ಬನು ನನಗೆ ಉಪದೇಶಿಸಿದನು. ಅದರ ಪರೀಕ್ಷೆಯನ್ನು ಮಾಡುವ ಸಲುವಾಗಿ ಕೇವಲ ಚಾಪಲ್ಯದಿಂದ ಈ ಮಹಾಮಂತ್ರವನ್ನು ಪುನಶ್ಚರಣೆ ಮಾಡಿ ನಿನ್ನನ್ನು ಆಹ್ವಾನಿಸಿದೆನು.
ಅದು ಹೊರತಾಗಿ ನಿನ್ನಿಂದ ನನಗೆ ಆಗಬೇಕಾದದ್ದೇನೂ ಇಲ್ಲ ಅಂತ. ನೀನೇನು ನನಗೆ ಕೊಡಬೇಡ, ನಾನು ಸುಮ್ಮನೆ ಮಂತ್ರನ ಟೆಸ್ಟ್ ಮಾಡೋದಕ್ಕೆ ನೋಡಿದೆ, ಅದು ನೀನು ಬಂದುಬಿಟ್ಟಿದೆಯಾ ಅಷ್ಟೇ ಅಂತ. ಬಟ್ ಅದು ಹಂಗಿರೋದಿಲ್ಲ ಮಂತ್ರ. ಋಷಿಗಳು ಯಾವುದೇ ಒಂದು ಆರ್ಡ್ರ್ ಕೊಟ್ಟು ಯಾರಿಗಾದ್ರೂ ಆರ್ಡ್ರ್ ಕೊಟ್ಟರೆ ಆ ಆರ್ಡ್ರನ್ನು ಸೂರ್ಯದೇವ ಪಾಲನೆ ಮಾಡಲಿಲ್ಲ ಅಂದರೆ ಸೂರ್ಯದೇವನ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ ದುರ್ವಾಸರು. ನನ್ನ ಮಂತ್ರ ಶಕ್ತಿಗೂ ನೀನು ಬಗ್ಲಿಲ್ವಾ, ಓದ ಕೆಲಸ ಮಾಡಿದ್ರೆ ವಾಪಸ್ ಬಂದಿದೆಯಾ ಅಂದ್ಬಿಟ್ಟು ಆ ಹೆದರಿಕೆ ಆದರೂ ಅವರು ಆ ಕೆಲಸ ಮಾಡಬೇಕಾಗುತ್ತೆ. ನಿನ್ನನ್ನು ವೃಥಾ ಆಹ್ವಾನಿಸಿದ ಅಪರಾಧವನ್ನು ಕ್ಷಮಿಸುವಂತೆ ತಲೆಬಾಗಿ ಬೇಡುವೆನು. ಹೆಂಗಸರ ಅಪರಾಧವು ಎಷ್ಟೇ ಗುರುತರವಾದರೂ ಅವರು ಕ್ಷಮಾ ಅರ್ಹರೆಂಬ ವಿಷಯವು ನಿನಗೆ ತಿಳಿದಿರುವುದಲ್ಲವೇ? ಶುಭಾಂಗಿ, ದುರ್ವಾಸರು ನಿನಗೆ ಈ ಮಹಾಮಂತ್ರವನ್ನು ಉಪದೇಶಿಸಿರುವ ವಿಷಯವು ನನಗೂ ತಿಳಿದಿದೆ ಮತ್ತು ಇದರ ಕಾರಣವನ್ನು ನಾನು ಬಲ್ಲೆನು. ನಿನ್ನ ಭಯವನ್ನು ದೂರ ಮಾಡಿ ನನ್ನೊಡನೆ ಕ್ಷಣಕಾಲ ರತಿ ಸುಖವನ್ನು ಅನುಭವಿಸು. ನನ್ನ ಆಗಮನವೆಂದಿಗೂ ನಿಷ್ಫಲವಾಗಕೂಡದು. ಹಾಗೆ ವ್ಯರ್ಥವಾಗುವುದಾದರೆ ಆದ್ದರಿಂದ ಮಹಾದೋಷವೇ ಉಂಟಾಗುವುದು. ಸೂರ್ಯನು ಇನ್ನೂ ಅನೇಕ ವಿಧವಾದ ಪ್ರಿಯೋಕ್ತಿಗಳಿಂದ ಕುಂತಿಯ ಭಯವನ್ನು ಹೋಗಲಾಡಿಸಲು ಪ್ರಯತ್ನಿಸಿದನು. ಆದರೆ ಬಂಧುಗಳ ಭಯದಿಂದಲೂ ಲಜ್ಜೆಯಿಂದಲೂ ತಾನಿನ್ನೂ ಕನ್ಯಾವಸ್ಥೆಯಲ್ಲಿಯೇ ಇರುವನೆಂಬ ವ್ಯಾಜ್ಯದಿಂದಲೂ ಕುಂತಿಯು ಸೂರ್ಯನ ಮಾತಿಗೆ ಒಡಂಬಡಲಿಲ್ಲ. ಸೂರ್ಯನೂ ಬಿಡಲಿಲ್ಲ. ಪುನಃ ಹೇಳಿದನು, ರಾಜಪುತ್ರಿಯೇ, ನನ್ನ ಅನುಗ್ರಹದಿಂದ ನಿನಗೆ ಯಾವ ವಿಧವಾದ ದೋಷವೂ ಅಪವಾದವೂ ಉಂಟಾಗುವುದಿಲ್ಲ. ಸೂರ್ಯನು ಹೇಳಿದ ಕಡೆಯ ಮಾತಿಗೆ ಕುಂತಿಯು ಒಪ್ಪದಿರಲು ಸಾಧ್ಯವಾಗಲಿಲ್ಲ. ಕುಂತಿ ಸೂರ್ಯರ ಸಮಾಗಮದ ಫಲವಾಗಿ ಒಡನೆಯೇ ಕರ್ಣಕುಂಡಲಗಳಿಂದಲೂ ಕವಚದಿಂದಲೂ ಸುಶೋಭಿಸುತ್ತಿದ್ದ ಸರ್ವಾಂಗ ಸುಂದರವಾದ ಶಿಶುವು ಜನಿಸಿತು. ಶಿಶುವು ಹುಟ್ಟಿದ ನಂತರ ಸೂರ್ಯನು ಕುಂತಿಗೆ ಮೊದಲಿನಂತೆಯೇ ಕನ್ಯಾವಸ್ಥೆಯನ್ನು ಅನುಗ್ರಹಿಸಿ ಅಂತರ್ಹಿತನಾದನು. ಮುಂದೇನು ಮಾಡಬೇಕೆಂಬುದನ್ನು ಕುಂತಿಯು ದೈನ್ಯದಿಂದ ಚಿಂತಿಸಿದಳು. ಈ ಥರ ಟೆಸ್ಟ್ ಮಾಡೋಕ್ಕೆ ಹೋಗ್ಬಿಟ್ಟು ಆ ಥರ ಸಿಕ್ಕಾಕೊಂಡ್ಬಿಡ್ತಾಳೆ. ಮದುವೆಗೆ ಮುಂಚೆ ಮಗು ಅಂದ್ರೆ ಮತ್ತೆ ಇನ್ನೂ ಮದುವೆ ಕೂಡ ಆಗೋದಿಲ್ಲ, ಆ ಭಯ ಇರುತ್ತೆ. ಅದಕ್ಕೆ ಮಹಾಭಾರತದಲ್ಲಿ ನಾವು ಮನುಷ್ಯರು, ಸಾಮಾನ್ಯ ಮನುಷ್ಯರು ಮಾನ ಮರ್ಯಾದೆಗೆ ಎಷ್ಟು ಹೆದರ್ತಾರೆ, ಆ ಮಾನ ಮರ್ಯಾದೆ ಸಲುವಾಗಿ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗ್ತಾರೆ. ಸಾಯೋ ತನಕ ಕುಂತಿ ಯಾರಿಗೂ ಕರ್ಣ ನನ್ನ ಮಗ ಅಂತ ಬಾಯಿ ಬಿಟ್ಟು ಹೇಳಿರೋದಿಲ್ಲ. ಆ ಮಗನ ಸೇಫ್ಟಿ ಹೆಂಗಾದರೂ ಅವನ ಸೇಫ್ಟಿಗಿಂತ ಹೆಚ್ಚು ಅವ್ರ ಮಾನ ಮರ್ಯಾದೆ ಹೆಚ್ಚಾಗಿರುತ್ತೆ. ಆದರೆ ವ್ಯಾಸ ಭಗವಾನರು ಅವರು ಜೀವನ ಮುಕ್ತರು, ಅವರು ಅವರ ತಾಯಿಯ ಮದುವೆಗೆ ಮುಂಚೆನೇ ಹುಟ್ಟಿರ್ತಾರೆ. ಆದರೆ ಅವರು ಸ್ವಯಂವಾಗಿ ಮಹಾಭಾರತದಲ್ಲಿ ಅವ್ರ ಸ್ಟೋರಿ ಫುಲ್ ಡೀಟೇಲಾಗಿ ಬರ್ಕೊಂಡವರು, ನಾನು ಈ ಥರ ಮದುವೆಗೆ ಮುಂಚೆ ಹುಟ್ಟಿದೆ ಅನ್ನೋ ಅಂದ್ಬಿಟ್ಟು. ಯಾಕಂತ ಅವ್ರಿಗೆ ಮಾನ ಏನಿರೋದಿಲ್ಲ ಜೀವನ ಮುಕ್ತ ಪುರುಷರು, ಅವರೆಲ್ಲವನ್ನು ಬಿಟ್ಟು ಗುಣಾತೀತವಾಗಿರ್ತಾರೆ. ಇದೇ ಸತ್ಪುರುಷರಲ್ಲಿ ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳಿರೋದು. ಇದನ್ನು ಲೋಕವಾಸನೆ ಅಂತಾರೆ. ನಾವು ಪ್ರಪಂಚಕ್ಕೆ ಹೆದರಿ, ಪ್ರಪಂಚ ನಾನು ಏನು ಕೆಲಸ ಮಾಡಿದ್ರೆ ಪ್ರಪಂಚ ನನ್ನನ್ನು ಸ್ವೀಕಾರ ಮಾಡುತ್ತಾ ಅದೇ ಥರ ಜೀವನ ನಡೆಸಬೇಕಂತ ನಾವು ಡಿಸೈಡ್ ಮಾಡಿಬಿಡ್ತೀವಿ. ಇದನ್ನೇ ದೊಡ್ಡ ಲೋಕವಾಸನೆ ಅಂತಾರೆ. ನಾವು ನಮ್ಮ ಸಲುವಾಗಿ ಜೀವನ ನಡೆಸ್ತಾ ಇಲ್ಲ, ಅಕ್ಕಪಕ್ಕದವ್ರು ಬೆಚ್ಕೊಂಡ್ರೆ ಸಾಕು ಅಂತ ಇವ್ರ ಸಲುವಾಗಿ ಜೀವನ ನಡೆಸ್ತಾ ಇರ್ತಾರೆ. ಎಷ್ಟೋ ಮದುವೆಗೆ ನೋಡ್ತಾ ಇರ್ತೀನಿ, ಶಕ್ತಿ ಇಲ್ಲ ಅಂದರೂ ಕೂಡ ದೊಡ್ಡ ಸಾಲ ಮಾಡಿ ಮಾಡ್ತಾರೆ. ಯಾಕಂದರೆ 4 ಜನ ನೋಡಿ ನಡೆಸ್ಕೋಬೇಕು ಅಂದ್ಬಿಟ್ಟು. ಲೋಕ ಪ್ರಪಂಚ ಏನು ಅಂದ್ಕೊಂಡ್ಬಿಡ್ತಾರೆ, ತುಂಬ ಸಿಂಪಲ್ಲಾಗಿ ಮಾಡಿಬಿಟ್ಟು ಏನು ಅಂದ್ಕೊಂಡ್ಬಿಡ್ತಾರೋ ಪ್ರಪಂಚ ಅಂತ. ಈ ಲೋಕವಾಸನೆಗೆ ನಾವು ಸಿಕ್ಕಾಕ್ಕೋಬಾರ್ದು. ಅದು ಕೂಡ ದೊಡ್ಡ ಬಂಧನ. ಪುತ್ರೇಶನ, ವಿತ್ತೇಶನ, ಲೋಕೇಶನ. ಈ ಲೋಕೇಶನದಿಂದ ನಮ್ಮ ಪ್ರಪಂಚ ಏನೇ ಅಂದ್ಕೊಂಡು ನನ್ನ ಧರ್ಮ ಏನು, ನನ್ನ ಕರ್ತವ್ಯ ಏನು, ಆ ಥರ ಮಾಡ್ಕೊತ ಮುಂದೆ ಹೋಗ್ತಾ ಇರಬೇಕು. ಈಗ ನೋಡಿ, ಕುಂತಿ ರಹಸ್ಯನ ಬಿಡೋದೇ ಲಾಸ್ಟ್ ಅಂತ ಇದನ್ನು. ಯಾಕಂದರೆ ಹೇಳ್ಕೊಂಡು ಎಲ್ಲಿ ನನ್ನ ಮಾನ ಮರ್ಯಾದೆ ಹೋಗ್ಬಿಟ್ಟು ಅಂದ್ಬಿಟ್ಟು, ಎಲ್ಲಿ ನನ್ನನ್ನು ಅಪಾರ್ಥ ಮಾಡ್ಕೊಂಡಿರ್ತಾರೆ ಅಂದ್ಬಿಟ್ಟು. ಈ ಥರ ಅವಳು ಬಂದು ಮತ್ತೆ ಆ ಹುಟ್ಟಿದ್ದು ಇದೆಲ್ಲ ದೈವದಲ್ಲಿ. ಆ ಕರ್ಣನಲ್ಲಿ 2 ಅಂಶಗಳಿರ್ತವೆ. ಒಂದು ಸೂರ್ಯನ ಅಂಶ, ಇನ್ನೊಂದು ಸಹಸ್ರ ಕವಚ ಅಂತ ಒಬ್ಬ ರಾಕ್ಷಸ ಇರ್ತಾರೆ. ಅವನು ಪೂರ್ವ ಜನ್ಮದಲ್ಲಿ ಎಂಥ ವರನ ಕೇಳಿರ್ತಾನಂದರೆ 1000 ಕವಚಗಳಿರ್ತಾವೆ, ಬುಲೆಟ್ ಪ್ರೂಫ್ ಇದ್ದಂಗೆ, 1000 ಬುಲೆಟ್ ಪ್ರೂಫ್ ಇದ್ದಂಗೆ. ಅವೆಲ್ಲ ಕವಚಗಳನ್ನು ಛೇದನೆ ಮಾಡಿ ಲಾಸ್ಟ್ ಕವಚನ ಯಾರು ಛೇದನೆ ಮಾಡ್ತಾರೋ ಆವಾಗ ಅವನಿಗೆ ಮೃತ್ಯು ಇರುತ್ತೆ. ನರನಾರಾಯಣ ಜೊತೆನೇ ಯುದ್ಧ ಬಿದ್ದಿರುತ್ತೆ ಆತನಿಗೆ.
ಆ ಸುಮಾರು 1,000 ವರ್ಷ ನಾರಾಯಣ ಋಷಿ ಯುದ್ಧ ಮಾಡೋದು, ಮತ್ತು ನಾರಾಯಣ ಋಷಿ ಸುತ್ತಾದ ಮೇಲೆ ನರ ಋಷಿ 1 ವರ್ಷ ಯುದ್ಧ ಮಾಡೋದು. ಒಬ್ಬೊಬ್ಬರು ಒಂದೊಂದು ಕವಚ ಹೊಡಿತಾ ಇರ್ತಾರೆ. ಇನ್ನೇನು ನಾರಾಯಣ ಋಷಿದು 99ನೇ ಕವಚನ ಹೊಡೆದು ಬಿಟ್ಟಿರ್ತಾರೆ. ಇನ್ನು ಲಾಸ್ಟ್ ಒಂದೇ ಒಂದು ಕವಚ ಇರುತ್ತೆ, ಅದು ನರ ಋಷಿದು ಟೈಮ್ ಬಂದಿರುತ್ತೆ. ಅದು ಆ ಸಮಯದಲ್ಲಿ ಇನ್ನು ಒಂದೇ ಒಂದು ಕವಚ ಇದೆ, ಇದು ಹೊಡೆದು ಬಿಟ್ಟರೆ ನಾನು ಸತ್ತೋಗ್ಬಿಟ್ಟೆ ಅಂದ್ಬಿಟ್ಟಿದ್ದು ಸೂರ್ಯನ ಕಿರಣಗಳಲ್ಲಿ ಹೋಗ್ಬಿಟ್ಟು ಬಚ್ಚಿಕೊಂಡ್ಬಿಡ್ತಾನೆ. ಆಗ ಸೂರ್ಯದೇವರು ಕೂಡ ಅವನಿಗೆ ರಕ್ಷಣೆ ಕೊಟ್ಟಿದ್ದಕ್ಕೆ ಆವಾಗಲೇ ನರನಾರಾಯಣ ಋಷಿಯರು ಆವಾಗಲೇ ಸೂರ್ಯನಿಗೆ ಹೇಳ್ಬಿಡ್ತಾರೆ, ನೀನು ಅವನಿಗೆ ದುಷ್ಟನಿಗೆ ರಕ್ಷಣೆ ಕೊಟ್ಟಿದ್ದಕ್ಕೆ ನೀನು ಒಂದು ವಂಶದಿಂದ ಅವನು ಸೇರಿ ಈಗ ಭೂಲೋಕದಲ್ಲಿ ಹೆಂಗೂ ನಾವು ಅವತಾರ ತಾಳ್ತಾ ಇದ್ದೀವಿ, ಅಲ್ಲಿ ಎತ್ತಿ ಬಾ ನೀನು, ಇಬ್ಬರನ್ನೂ ಮುಗಿಸ್ತೀವಿ ಅಂದ್ಬಿಟ್ಟಾರೆ. ಅಲ್ಲಿ ನಮ್ಮದು ಫೈನಲ್ ಆಗುತ್ತೆ ಅಂದರೆ ಅದಕ್ಕೆ ಕರ್ಣನಿಗೂ ಅರ್ಜುನಿಗೆ ಸಣ್ಣ ವಯಸ್ಸಿನಿಂದ ನೋಡಿದ್ರೇ ಒಬ್ರಿಗೊಬ್ರಿಗೆ ನೋಡಿದ್ರೇ ಆಗೋದಿಲ್ಲ. ಯಾಕಂದರೆ ಪೂರ್ವ ಜನ್ಮದ ವೈರ ಅದು. ಈ ಜನ್ಮದಲ್ಲೂ ಕೂಡ ಎಷ್ಟೋ ಜನಕ್ಕೆ ನಮಗೆ ಸುಮ್ಮನೆ ನೋಡಿದ್ರೇ ಸಿಟ್ಟು ಬರ್ತಾ ಇರುತ್ತೆ, ಸುಮ್ಮನೆ ಬರೋದಿಲ್ಲ. ಪೂರ್ವ ಜನ್ಮದಲ್ಲಿ ಏನೇನೋ ಜಗಳಗಳು ಮಾಡ್ಕೊಂಡು ಬಂದಿರ್ತೀವಿ, ಪೂರ್ವ ಜನ್ಮದ ವೈರ ಅದು. ಅದಕ್ಕೆ ತಪ್ಪು ಕೆಲಸಗಳೆಲ್ಲ 2 ಅಂಶಗಳಿರುತ್ತೆ ಕರ್ಣನಲ್ಲಿ. ತಪ್ಪು ಕೆಲಸಗಳೆಲ್ಲ ಒಳಗಡೆ ಇರೋ ರಾಕ್ಷಸ ಇರ್ತಾನಲ್ಲ, ಅವನೇ ದುರ್ಯೋಧನಿಗೆ ಬಲವಾಗಿದ್ದು ಎಲ್ಲ ತಪ್ಪು ಕೆಲಸಗಳೆಲ್ಲ ಮಾಡಿಸ್ತಾ ಇರ್ತಾನೆ. ಮಧ್ಯದಲ್ಲಿ ಸೂರ್ಯನ ಅಂಶನೂ ಕರ್ಣನಲ್ಲಿರುತ್ತೆ. ಆ ಸೂರ್ಯನ ಅಂಶನ ಕೃಷ್ಣ ಪರಮಾತ್ಮ ಕಂಡು ಹಿಡಿತಾನೆ. ಈಗ ಹೇಳಪ್ಪ, ನಿನ್ನ ಒಳಗಡೆ ಯಾರೋ ಒಬ್ಬ ಸೂಕ್ಷ್ಮವಾದ ಅವನಿದ್ದಾನೆ ಅಂದ್ಬಿಟ್ಟು ಅವನನ್ನು ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಹೇಳು ಕೃಷ್ಣ ಪರಮಾತ್ಮ ಅಂತ. ಹೌದು, ನೀನು ಪಾಂಡವನ ಸ್ವಂತ ಅನ್ನನೇ ಆಗಿದೆಯಾ, ನೀನು ಒಪ್ಪಿಕೊಂಡ್ರೆ ಯುದ್ಧನೇ ನಿಂತೋಗುತ್ತೆ, ಯುದ್ಧ ಬಿಡುತ್ತೆ, ಎಲ್ಲ ಎಷ್ಟೋ ಜನರು ಸಾವು ನಿಂತೋಗ್ಬಿಡುತ್ತೆ, ಎಲ್ಲರೂ ಹಾಯಾಗಿರ್ಬೋದು, ನೀನೇ ಮತ್ತೆ ರಾಜನಾಗ್ತೀಯ, ನಿನ್ನ ಪಾದತ್ರ ಕೊಟ್ಟು ಬಿಟ್ಬಿಡ್ತಾರೆ ಎಲ್ಲ ಪಾಂಡವರಂದರೆ. ಕರ್ಣ ಅಂತಾನೆ, ಕೃಷ್ಣ ನನಗೆ ಗೊತ್ತಿತ್ತು ಇದೆಲ್ಲ ಏನು ನಡೀತಾ ಇದೆ ಅಂತ. ಇದು ನೀನು ಮಾಡ್ತಾ ಇರೋ ಮಹಾಯಜ್ಞ, ದುಷ್ಟರನ್ನು ಶಿಕ್ಷಣೆ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡೋದಕ್ಕೆ ಏನು ನೀನು ಮಹಾಯಜ್ಞನ ನೀನು ಪ್ರಾರಂಭ ಮಾಡಿದೆಯೋ, ಆ ಯಜ್ಞದಲ್ಲಿ ನಾನು ಒಂದು ಸಮಿದ ಕಟ್ಟಿಗೆ ಥರ ನಾನು ನಿನಗೆ ಕೆಲಸ ಬರಬೇಕಂತಲೇ ನಾನು ಯೋಚಿಸಿದ್ದೀನಿ. ನಾನು ಈಗ ಪಾಂಡವನ ಅಣ್ಣ ಅಂದ್ಬಿಟ್ರೆಗೇನ ತಪ್ಪೋದಿರ ನನಗೆ ಗೊತ್ತು, ಧರ್ಮರಾಜ ಮಹಾಧರ್ಮಾತ್ಮ ಬಂದು ನನ್ನ ಪಾದತ್ರ ಇಟ್ಬಿಡ್ತಾನೆಲ್ಲ ರಾಜ್ಯನ. ಆದರೆ ನಾನೀಗ ದುರ್ಯೋಧನನು ಮಾಡಿರೋ ಸಹಾಯನ ತಗೊಂಡು ಅವನಿಗೆ ಶರಣಾಗ್ಬಿಟ್ಟಿದ್ದೀನಿ. ನನ್ನ ಹತ್ರ ರಾಜ್ಯ ಬಂದರೆ ನಾನು ದುರ್ಯೋಧನಿಗೆ ಕೊಡಬೇಕಾಗುತ್ತೆ. ಆದ್ದರಿಂದ ಮತ್ತೆ ದುರ್ಯೋಧನ ಕೈಗೆ ರಾಜ್ಯ ಇದ್ರೆಗೇನ ಅಧರ್ಮ ಹೆಚ್ಚಾಗುತ್ತೆ. ಮತ್ತು ಅಧರ್ಮ ರಾಜನ ನೋಡಿ ಎಲ್ಲ ಪ್ರಜೆಗಳೆಲ್ಲ ಅಧರ್ಮ ಆಚರಣೆ ಮಾಡಿಬಿಟ್ಟು ಭ್ರಷ್ಟ ಆಗುತ್ತೆ. ಲೋಕ ಧರ್ಮವೇ ಭ್ರಷ್ಟ ಆಗಿಬಿಡುತ್ತೆ. ನಾನು ಈ ಕಡೆ ಇದ್ದು ನನ್ನ ಪ್ರಾಣ ಹೋಗುತ್ತೆ ಅಂತ ಕೂಡ ಗೊತ್ತು, ಈ ಕಡೆ ಇದ್ದು ನಾನು ಪ್ರಾಣ ಬಿಡೋದ್ರಿಂದನೇ ನಿನ್ನ ಒಂದು ಯಜ್ಞಕ್ಕೆ ನಾನು ಕೂಡ ಸ್ವಲ್ಪ ಸಹಾಯ ಮಾಡಿದಂಗಾಗುತ್ತೆ, ನನಗಿದೆ ಇಷ್ಟ ಅಂತ ಕರ್ಣನಿಗೆ ಗೊತ್ತಿರುತ್ತೆ ಆ ಥರ. ಮತ್ತು ಆದರೂ ಡ್ಯುಯಲ್ ಪರ್ಸ್ನಾಲಿಟಿ ಅಂತಾರಲ್ಲ, ಡ್ಯುಯಲ್ ಪರ್ಸ್ನಾಲಿಟಿ ಇರುತ್ತೆ ಕರ್ಣನಲ್ಲಿ. ಮತ್ತು ಎಲ್ಲ ಕೆಟ್ಟ ಐಡಿಯಾಗಳು ಕೊಡೋದೆಲ್ಲ ರಾಕ್ಷಸಾಂಶ ಏನಿರುತ್ತೆ ಕರ್ಣನಲ್ಲಿ. ಆ ದ್ರೌಪದಿ ವಸ್ತ್ರಾಭರಣ ನಡೆಯುವಾಗ ದುರ್ಯೋಧನನಿಗೆ ಕೇವಲ ದ್ರೌಪದಿ ಕೈಯಲ್ಲಿ ಸುಮ್ಮನೆ ಕಸ ಓಡಿಸ್ಬೇಕು, ಮನೆ ಸಾರಿಸ್ಬೇಕು, ದಾಸಿ ಮಾಡಿಕೊಂಡು ನಾನು ಇಂಥ ಯೋಚನೆಗಳೇ ಇತ್ತು, ಕೆಟ್ಟ ಯೋಚನೆ ಬಂದಿರಲಿಲ್ಲ ಅವನಿಗೆ. ಕರ್ಣನು ಪಕ್ಕದಲ್ಲಿ ಇದ್ದುಕೊಂಡು ಇಲ್ಲ ಹೀಗೆ ಹಂಗಲ್ಲ, ಹಿಂಗೆ ನಿರ್ವಸ್ತ್ರಲ್ಲಾಗಿ ಮಾನಭಂಗ ಮಾಡಬೇಕು ಅಂತ ಐಡಿಯಾ ಕೊಡ್ತಾನೆ. ಅಂಥ ದುಷ್ಟಬುದ್ಧಿ ಎಲ್ಲ ಕೆಟ್ಟ ಐಡಿಯಾಗಳು ಕೊಡೋದೆಲ್ಲ ಕರ್ಣನೇ. ಅವನಿಗೆ ಗೊತ್ತು ಒಳಗಡೆ ಇರೋ ರಾಕ್ಷಸ ಅವನಿಗೆ ಸ್ಟಾರ್ಟಿಂಗಿಂದನೇ ಹೆದರಿಕೆ ಇರುತ್ತೆ ಅವನಿಗೆ. ಅವನು ಸ್ಟಾರ್ಟಿಂಗಲ್ಲೇ ಈಗ ಪಾಂಡವರು ಎಲ್ಲ ಜೂಜಾಟದಲ್ಲಿ ಸೋತಾಗ ಆ ಕಡೆ ಶಕುನಿ ಮತ್ತು ದುರ್ಯೋಧನ ಅಂತಾರೆ, ಏನು ಕರ್ಣ, ಅರ್ಜುನ ಅವ್ರ ಅಸ್ತ್ರಗಳನ್ನು ಇನ್ನೂ ಬಾಕಿ ಇರ್ತಾವೆ, ಅಸ್ತ್ರಗಳನ್ನು ಜೂಜಾಟದಲ್ಲಿ ಇಟ್ಟಿರೋದಿಲ್ಲ ಪಾಂಡವರ ಅಸ್ತ್ರಗಳನ್ನು. ಅವರಂತಾರೆ ದುರ್ಯೋಧನ ಶಕುನಿ, ಕರ್ಣ ಅರ್ಜುನನ ಗಾಂಡೀವನು ಕೂಡ ಬೇಕಾದರೆ ಜೂಜಾಟದಲ್ಲಿ ಇರಿಸ್ತೀವಿ, ಮತ್ತು ಅದನ್ನು ಇಟ್ಟುಬಿಟ್ಟು ಜೂಜಾಟದಲ್ಲಿ ಗೆದ್ದೋಣ, ನೀನು ತಗೊಂತೀಯ ಗಾಂಡೀವ ಅಂದ್ರಿಗೇನ ಬೇಡ ಅಂದ್ಬಿಡ್ತಾನೆ ಕರ್ಣ. ಯಾಕೆ ಬೇಡ ಅಂದರೆ ನನ್ನ ಬಲದ ಮೇಲೆ ನನಗೆ ಗರ್ವ ಇದೆ, ನನಗೆ ದೇವರಿಂದ ಕೊಟ್ಟಿರುವಂಥ ಗಾಂಡೀವ ನನಗೆ ಅವಶ್ಯಕತೆ ಇಲ್ಲ ಅಂತಾನೆ. ವಾಸ್ತವವಾಗಿ ಅದೆಲ್ಲ ನಿಜ. ಗಾಂಡೀವವನ್ನು ಶಿವನ ಅನುಗ್ರಹ ಇಲ್ಲದಿದ್ದರೆ ಯಾರೂ ಅದನ್ನು ಎತ್ತೋದಕ್ಕೆ ಕೂಡ ಆಗೋದಿಲ್ಲ, ಮುಟ್ಟೋದಕ್ಕೂ ಆಗೋದಿಲ್ಲ. ಅಷ್ಟು ಭಾರ ಇರುತ್ತೆ, ಅಷ್ಟು ಇದಿರುತ್ತೆ. ಕೇವಲ ಒಬ್ಬ ಅರ್ಜುನನಿಂದನೇ ಅದನ್ನು ಎತ್ತೋದಕ್ಕಾಗ್ತಾ ಇರುತ್ತೆ ಗಾಂಡೀವ. ಸ್ಟಾರ್ಟಿಂಗಿಂದನೇ ಕರ್ಣನಿಗೂ ಗೊತ್ತು ನಾನು ಅರ್ಜುನನಿಗಿಂತ ಸ್ವಲ್ಪ ವೀಕ್ ಆಗಿದ್ದೀನಿ ಅಂದ್ಬಿಟ್ಟು.
ಅದು ರಾಕ್ಷಸ ಅಂಶ ಕೂಡ ಹಂಗೆ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಇವೆಲ್ಲ ಮುಂಚೆನೇ ಡಿಸೈಡ್ ಆಗಿದ್ದರಿಂದ ಈ ಥರ ಲೀಲೆಗಳಾಗ್ತಾ ಇರ್ತಾವಷ್ಟೇ. ಆದ್ದರಿಂದ ಈಗ ಕರ್ಣ ಹುಟ್ಟಿದ್ದಾನೆ. ಮತ್ತು ಅವಳು ಏನು ಮಾಡ್ತಾಳೆ, ಇನ್ನು ಬಂಧುಗಳಿಗೆ ಭಯಪಟ್ಟು ತನ್ನ ಅಪಚಾರವನ್ನು ಬಚ್ಚಿಟ್ಟಳು. ಅವಳು ಮಗುವನ್ನು ಸುಭದ್ರವಾದ ಪೆಟ್ಟಿಗೆಯಲ್ಲಿಟ್ಟು ನದಿಯಲ್ಲಿ ಬಿಟ್ಟಳು. ಚೆನ್ನಾಗೆಲ್ಲ ಫುಲ್ಲು ಸೇಫ್ಟಿಯಾಗಿ ಇಟ್ಕೊಂಡು, ಹಾಗಂತ ಕರುಣೆ ಇಲ್ದಿರ ದಯ ಇಲ್ದಿರೇ ಬಿಸಾಕಿಲ್ಲ. ಕೆಲವರಾದರೆ ಡಸ್ಟ್ಬಿನ್ಗಳಲ್ಲಿ ಕೂಡ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮಕ್ಕಳನ್ನು. ಎಲ್ಲ ನ್ಯೂಸಲ್ಲಿ ಬರ್ತಾ ಇರುತ್ತೆ. ಆ ಥರ ಬಿಟ್ಟಿರಲಿಲ್ಲ. ಎಲ್ಲ ವಜ್ರ ವೈಡೂರ್ಯಗಳೆಲ್ಲ ಆ ಪೆಟ್ಟಿಗೆಯಲ್ಲಿಟ್ಟು ಯಾರು ಮಗುನ ತೊಗೊತಾರೋ ಅವ್ರಿಗೆ ಆ ಮಗುನ ಸಾಕೋದಕ್ಕೆ ರೊಕ್ಕನೂ ಇರಲಿ ಅಂದ್ಬಿಟ್ಟು ಫುಲ್ಲು ತುಂಬಿಸಿ ನೀಟಾಗಿ ಒಳ್ಳೆ ಪೆಟ್ಟಿಗೆಯಲ್ಲಿ ಹಾಕಿ ಬಿಟ್ಬಿಡ್ತಾಳೆ. ಬಹುದಿನಗಳಿಂದಲೂ ಮಕ್ಕಳಿಲ್ಲದೆ ಪರಿತಪಿಸುತ್ತಿದ್ದ ಸೂತ ನಾಯಕನಿಗೆ ಮರುದಿನವೇ ಆ ಪೆಟ್ಟಿಗೆಯು ಸಿಕ್ಕಿತು. ಸಿಕ್ಕಿದ ಮಗುವನ್ನು ಸೂತ ಪತ್ನಿಯು ತನ್ನ ಮಗುವೆಂದೇ ಭಾವಿಸಿ ಆದರದಿಂದ ಸಾಕಿದಳು. ವಸುವಿನೊಡನೆ ಕವಚ ಕುಂಡಲ ರೂಪವಾದ ಐಶ್ವರ್ಯದೊಡನೆ ಹುಟ್ಟಿದ್ದರಿಂದ ಶಿಶುವಿಗೆ ವಸುಶೇನನೆಂದೇ ಹೆಸರು ಇಟ್ಟರು. ಫಸ್ಟು ವಸುಶೇನ ಅಂತಲೇ ಹೆಸರಿಟ್ಟಿರ್ತಾರೆ. ವಸು ಅಂದರೆ ಐಶ್ವರ್ಯದ ಸಮೇತ ಹುಟ್ಟಿರೋದ್ರಿಂದ ಎಲ್ಲಿ ತನಕ ಅವನಿಗೆ ಕವಚ ಕುಂಡಲ ಅವನ ಮೈಯಲ್ಲಿರುತ್ತೋ ಅದರಿಂದ ಅಮೃತ ಸೋರ್ತಾ ಇರುತ್ತೆ. ಎಷ್ಟೇ ಗಾಯ ಮಾಡಲಿ ಯಾರೇ ಆಗಲಿ ಆಟೋಮೆಟಿಕ್ಕಾಗಿ ಅದು ರೀಕವರ್ ಆಗಿಬಿಡುತ್ತೆ ಶರೀರ. ಅದಕ್ಕೆ ಅದಿರೋ ತನಕ ಕರ್ಣನನ್ನು ಕೂಡ ಯಾರೂ ಸಾಯಿಸೋಕ್ಕಾಗ್ತಾ ಇರಲಿಲ್ಲ. ಶೇನನು ದೊಡ್ಡವನಾಗುತ್ತಾ ಧನುರ್ವಿದ್ಯೆಯಲ್ಲಿ ಪಾರಂಗತನಾದನು. ಸೂರ್ಯನು ತನ್ನ ತಂದೆ ಎಂಬುದನ್ನು ತಿಳಿಯದಿದ್ದರೂ ಸ್ವಾಭಾವಿಕವಾಗಿಯೇ ವಸುಶೇನನು ಸೂರ್ಯಾರಾಧನೆಯನ್ನು ನಿರಂತರವಾಗಿ ಮಾಡುತ್ತಿದ್ದನು. ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆದುರಾಗಿ ಧ್ಯಾನದಲ್ಲಿ ಕುಳಿತನೆಂದರೆ ಸೂರ್ಯನು ತನ್ನ ಬೆನ್ನು ಕಡೆ ಬರುವವರೆಗೂ ವಸುಶೇನನು ಮೇಲೇಳುತ್ತಿರಲಿಲ್ಲ. ಈ ಸಮಯದಲ್ಲಿ ಅವನು ಕೊಡಬಾರದೆಂಬ ದಾನವೇ ಇರಲಿಲ್ಲ. ಆ ಸಮಯದಲ್ಲಿ ಸಂಧ್ಯಾ ಸಮಯದಲ್ಲಿ ಯಾರು ಬಂದು ಏನು ಕೇಳಿದ್ರು ಕೂಡ ಕೊಟ್ಬಿಡ್ತಾ ಇದ್ದ. ಬ್ರಾಹ್ಮಣರು ಕೇಳಿದ ದಾನವೆಲ್ಲವನ್ನೂ ಆ ದಾನವನ್ನು ಕೊಡಬಹುದೇ ಅಥವಾ ಕೊಡಬಾರದೇ ಎಂಬುದನ್ನು ಯೋಚಿಸದೆಯೇ ಕೊಟ್ಟು ಬಿಡುತ್ತಿದ್ದನು. ಅವನ ಸ್ವಭಾವವನ್ನು ತಿಳಿದ ಇಂದ್ರನು ಬ್ರಾಹ್ಮಣ ವೇಷವನ್ನು ಧರಿಸಿ ಅವನ ಕವಚ ಕುಂಡಲಗಳನ್ನು ದಾನವಾಗಿ ಕೇಳಿದನು. ಮುಂದೆ ನಡೆಯಲಿರುವ ಯುದ್ಧದಲ್ಲಿ ಮಗನಾದ ಅರ್ಜುನನಿಗೆ ಒಳ್ಳೆಯದನ್ನು ಮಾಡಬೇಕೆಂಬುದು ಇಂದ್ರನ ಉದ್ದೇಶವಾಗಿತ್ತು. ಇಂದ್ರನು ಬ್ರಾಹ್ಮಣ ವೇಷದಲ್ಲಿ ಬಂದಿರುವನೆಂಬುದನ್ನು ವಸುಶೇನನು ಸೂರ್ಯನಿಂದ ತಿಳಿದುಕೊಂಡವನಾದರೂ ಯಾಚಕನಿಗೆ ಇಲ್ಲವೆನ್ನುವುದಿಲ್ಲ ಎಂಬ ಒಂದೇ ಧರ್ಮವನ್ನನುಸರಿಸಿ ತನ್ನ ಶರೀರದೊಡನೆ ಸೇರಿ ಹೋಗಿದ್ದ ಕವಚವನ್ನು ಕತ್ತಿಯಿಂದ ಕತ್ತರಿಸಿ ಸುರಿಯುತ್ತಿದ್ದ ರಕ್ತಧಾರೆಯೊಡನೆ ಇಂದ್ರನಿಗೆ ದಾನ ಕೊಟ್ಟನು. ಅದು ಶರೀರದಲ್ಲಿ ಅಟ್ಯಾಚ್ ಆಗಿಬಿಟ್ಟಿರುತ್ತೆ ಆ ಕವಚ, ಅದನ್ನು ಕಟ್ ಮಾಡಿಕೊಟ್ಬಿಡ್ತಾನೆ. ಕುಂಡಲಗಳನ್ನು ಕಿವಿಗಳಿಂದ ಹರಿದುಕೊಟ್ಟನು. ಇಂತಹ ಮಹಾದಾನ ಮಾಡಿದ ವಸುಶೇನನಿಗೆ ಅಂದಿನಿಂದ ಕರ್ಣನೆಂದೇ ಹೆಸರಾಯಿತು. ಆ ದಾನ ಮಾಡಿದ ಮೇಲೆ ಕರ್ಣ ಅಂತ ಹೆಸರು ಬಂತು. ಇಂದ್ರನೂ ಸಹ ತಾನು ತೆಗೆದುಕೊಂಡ ದಾನಕ್ಕೆ ಪ್ರತಿಫಲ ರೂಪವಾಗಿ ಶಕ್ತಾಯುಧವನ್ನು ಕೊಟ್ಟು ಆ ಆಯುಧವು ದೇವಾಸುರರ ಮನುಷ್ಯ ಗಂಧರ್ವ ನಾಗರದಲ್ಲಿ ಯಾರನ್ನಾದರೂ ಒಬ್ಬನನ್ನು ಆಹುತಿಯನ್ನಾಗಿ ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ಕೂಡಿರುವುದೆಂದು ಹೇಳಿ ಹೊರಟು ಹೋದನು. ಮುಖ್ಯವಾಗಿ ಆ ಶಕ್ತಿಯಾಯುಧ ಸಲುವಾಗಿ ಕರ್ಣನಿಗೆ ಸೂರ್ಯದೇವ ಹೇಳ್ಬಿಟ್ಟಿರ್ತಾನೆ, ನಾಳೆ ಇಂದ್ರ ಬ್ರಾಹ್ಮಣ ವೇಷದಲ್ಲಿ ಬರ್ತಾ ಇದ್ದಾನೆ, ದಾನ ಕೇಳಿಬಿಡ್ತಾನೆ, ಇನ್ನು ಕವಚನ ಕೊಡಬೇಡ ಅಂತ. ಇಲ್ಲ ನಾನು ದಾನ ಸಮಯದಲ್ಲಿ ಯಾರು ಬಂದರೂ ಕೊಟ್ಟುಬಿಡ್ತೀನಿ ಅಂತಾನೆ. ಅವನ ಮನಸ್ಸಲ್ಲಿ ಏನಿರುತ್ತಂದರೆ ಅವನಿಗೆ ಕವಚ ಇದ್ದರೆ ಕರ್ಣನೇನೋ ಸಾಯೋದಿಲ್ಲ, ಬಟ್ ಅರ್ಜುನನನ್ನು ಸಾಯಿಸೋದಕ್ಕೆ ಅವನ ಹತ್ರ ಒಂದು ಅಸ್ತ್ರನೂ ಇರೋದಿಲ್ಲ. ಅದು ಕರ್ಣನಿಗೆ ಗೊತ್ತಿರುತ್ತೆ. ಅದಕ್ಕೆ ಈ ಅಮೋಘ ಶಕ್ತಿ ಅಂತ ಇಂದ್ರನ ಹತ್ರ ಒಂದು ಶಕ್ತಾಯುಧ ಇರುತ್ತೆ. ಆ ಶಕ್ತಾಯುಧಕ್ಕೆ ಬ್ರಹ್ಮನೇ ಅದಕ್ಕೆ ಅಷ್ಟು ವರ ಕೊಟ್ಟಿರ್ತಾರೆ. ದೇವತೆಗಳಾಗಲಿ ಮನುಷ್ಯರಾಗಲಿ ಯಾರ ಮೇಲಾದರೂ ಅದು ಒಬ್ಬರ ಮೇಲೆ ಒಂದು ಸತಿ ಪ್ರಯೋಗ ಮಾಡಿಬಿಟ್ರೆ ಅವರು ಭಸ್ಮ ಆಗಿಬಿಡ್ತಾರೆ. ಅದು ತುಂಬ ಪವರ್ಫುಲ್ವಾದಂಥ ಶಕ್ತಿ. ಅದನ್ನು ತಪ್ಪದಿರ ಕೂಡ ಇಂದ್ರ ತಾನಾಗಿ ತಾನು ದಯೆಯಿಂದ ಕೊಟ್ಟುಬಿಡ್ತಾನೆ ಅಂದ್ಬಿಟ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ಕವಚ ಕುಂಡಲನ್ನು ಕೊಟ್ಬಿಟ್ಟಿರ್ತಾನೆ. ಆದರೂ ಕೃಷ್ಣ ಪರಮಾತ್ಮ ಇನ್ನೂ ಬುದ್ಧಿವಂತ. ಇವನು ಆ ಶಕ್ತಾಯುಧದಿಂದ ಅರ್ಜುನನ ಸಾಯಿಸ್ಬೇಕಂತ ಇಟ್ಕೊಂಡಿದ್ದಾನೆ ಅಂದ್ಬಿಟ್ಟಿದ್ದನು.
ಆ ಶಕ್ತಿ ಆಯುಧವನ್ನು ವೇಸ್ಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಘಟೋತ್ಕಚನ್ನು ತಯಾರು ಮಾಡ್ತಾರೆ. ನೋಡಪ್ಪ, ಪಾಂಡವರಿಗೆ ನಿಮ್ಮ ತಂದೆಯವರಿಗೆ ಆಪತ್ತು ಬಂದಿದೆ, ಎಲ್ಲಿ ತನಕ ಆ ಶಕ್ತಿ ಆಯುಧ ಕರ್ಣನ ಹತ್ರ ಇದೆಯೋ ಅರ್ಜುನನ್ನು ಮುಗಿಸ್ಬಿಡ್ತಾನೆ. ಅರ್ಜುನ ಮುಗೀತಂದರೆ ಮಹಾಭಾರತ ಎಂಟು, ಅಲ್ಲಿಗೆ ಪಾಂಡವರು ಇನ್ನು ಸೋತಂಗೆ. ಮತ್ತು ಇವರೆಲ್ಲ ಇದ್ದರೂ ಕೂಡ ಮತ್ತೆ ಯಾರೂ ಗೆಲ್ಲೋದಕ್ಕಾಗೋದಿಲ್ಲ. ನೀವು ನಿಮ್ಮ ತಂದೆಯವರು ನೀವು ಗೆಲ್ಲಬೇಕಂದ್ರೆ ನೀನು ಆಹುತಿ ಕೊಡಬೇಕು ಅಂತ. ಅವನು ಏನು ಮಾಡಬೇಕು ಹೇಳು ಕೃಷ್ಣ, ನಾನು ಎಲ್ಲದಕ್ಕೂ ತಯಾರಿದ್ದೀನಿ ಅಂತ. ನೀನು ಭಯಂಕರವಾಗಿ ಭೀಕರವಾಗಿ ಯುದ್ಧ ಮಾಡಬೇಕು, ಬೇಕಂತ ದುರ್ಯೋಧನ ಮುಂದೆನೇ ಹೆಚ್ಚು ಹೋಗ್ತಾ ಇರಬೇಕು ಅಂತ. ಸಾಯಿಸೋಕ್ಕೆ ಹೋಗಬೇಡ, ಬೇಗ ಹೆದರಿಸ್ಬೇಕು. ದುರ್ಯೋಧನಿಗೆ ಹೆದರಿಕೆಯನ್ನು ಉಂಟು ಮಾಡುವಷ್ಟು ಕೆಲಸ ಮಾಡು ಸಾಕಂತಾನೆ. ಇನ್ನು ಅಷ್ಟೇ ಘಟೋತ್ಕಚ ಹೆಂಗೆ ದೊಡ್ಡ ಶರೀರನ ಹಾಕೋದು, ಬುಲ್ಡೋಜರ್ ಥರ ಗುಡುಗ್ಬಿಟ್ರೆ ಕೆಳಗಡೆ ಚಟ್ನಿ ಆಗಿಬಿಡ್ತಾ ಇರ್ತಾರೆ ಅವರು. ಬೇಕಂತ ದುರ್ಯೋಧನ ಯಾವ ಕಡೆ ಇರ್ತಾನೋ ಆ ಕಡೆಗೆ ಹೆಚ್ಚು ಹೋಗ್ತಾ ಇರ್ತಾನೆ ಘಟೋತ್ಕಚ. ಆ ದುರ್ಯೋಧನ ಹೆದರ್ಕೊಂಬಿಟ್ಟು ಕರ್ಣನ ಹತ್ರ ಬಂದು, ಕರ್ಣ ಸಾಯಿಸು ಅಂದರೆ ಅಮೋಘ ಶಕ್ತಿಯಿಂದ ಸಾಯಿಸ್ಬಿಡು, ಅವನು ಮಾಯಾವಿ, ಸಾಮಾನ್ಯ ಬಾಣಗಳೆಲ್ಲ ಏನೂ ಆಗ್ತಾ ಇರೋದಿಲ್ಲ, ಅಮೋಘ ಶಕ್ತಿಯನ್ನು ಹಾಕಂದ್ರೆ ಬೇಡ, ಇದು ಅರ್ಜುನನ ಸಲುವಾಗಿ ಇಟ್ಕೊಂಡಿದ್ದೀನಿ ಅಂದರೆ, ಅಯ್ಯೋ ಅರ್ಜುನನ್ನು ಇನ್ನೂ ಸುಮಾರು ದಿವಸ ಇವತ್ತೇ ಇವನು ಘಟೋತ್ಕಚ ನಮ್ಮನ್ನೆಲ್ಲ ಮುಗಿಸೋತಾರೆ ಇದ್ದಾನೆ. ಇವತ್ತು ನಾವು ಬದುಕಿದ್ರೆ ನಾಳೆ ಅರ್ಜುನನ ಬಗ್ಗೆ ನೋಡ್ಕೋಬೋದು, ಫಸ್ಟ್ ಇವನನ್ನು ಮುಗಿಸ್ಬಿಡು ಅಂದ್ಬಿಟ್ಟಿದ್ದನ್ನು ಫೋರ್ಸ್ ಮಾಡಿ ಅದನ್ನು ಹಾಕ್ಸ್ಬಿಡ್ತಾನೆ. ಹಾಕ್ಸ್ಬಿಟ್ರೆ ಘಟೋತ್ಕಚ ಏನೋ ಸತ್ತೋಗ್ಬಿಡ್ತಾನೆ. ಬಟ್ ಕರ್ಣ ಡಲ್ ಆಗಿಬಿಡ್ತಾನೆ, ಇನ್ನು ಆಗೋಯ್ತು ಮುಗೀತೀನ, ಇನ್ನು ಅರ್ಜುನನ ಸಾಯಿಸೋದಕ್ಕೆ ನನ್ನ ಹತ್ರ ಏನೂ ಇಲ್ಲವೇ ಇಲ್ಲ ಅಂತ. ಆ ಥರ ಕೃಷ್ಣ ಪರಮಾತ್ಮ ದೊಡ್ಡ ಟೆಕ್ನಿಕ್ ಇರ್ತಾನೆ. ಆತ ನಾಟಕ ಆಡೋರಿಗೆ ನಾಟಕ ಸೂತ್ರಧಾರಿ ಆತನಿಗೆಲ್ಲ ಗೊತ್ತಿರುತ್ತೆ. ಆದ್ದರಿಂದ ಈ ಥರ ನಡೀತಾ ಇರುತ್ತೆ. ಮತ್ತು ಕರ್ಣಕುಂಡಲಗಳನ್ನು ಕವಚವನ್ನು ಧರಿಸಿ ಹುಟ್ಟಿದ್ದರಿಂದ ರಾಧೆಯನಿಗೆ ಮೊದಲು ಅವನ ತಂದೆ ತಾಯಿಗಳು ವಸುಸೇನನೆಂದು ಹೆಸರಿಟ್ಟಿದ್ದರು. ಕರ್ಣಕುಂಡಲಗಳನ್ನು ಕವಚವನ್ನು ಶರೀರದಿಂದಲೇ ಕತ್ತರಿಸಿ ಇಂದ್ರನಿಗೆ ಕೊಟ್ಟಿದ್ದರಿಂದ ಕರ್ಣನೆಂದು ವೈಕರ್ತನೆಂದು ಪ್ರಸಿದ್ಧನಾದನು. ಮತ್ತು ಜನ್ಮೇಜಯ ಯೌವನದ ಹೊಸ್ತಿಲನ್ನು ಮೆಟ್ಟಿದ್ದ ಕುಂತಿ ಭೋಜನ ಪುತ್ರಿಯಾದ ವಿಶಾಲ ನೇತ್ರೆಯಾದ ಪ್ರೀತೆಯು ಧರ್ಮಪರಾಯಣೆಯಾಗಿಯೂ ಸರ್ವಾಂಗ ಸುಂದರಿಯಾಗಿಯೂ ಸಕಲ ಸದ್ಗುಣ ಸಂಪನ್ನೆಯಾಗಿಯೂ ಇದ್ದಳು. ತೇಜಸ್ವಿನಿಯಾಗಿಯೂ ರೂಪ ಯೌವನ ಗುಣಶಾಲಿನಿಯಾಗಿಯೂ ಇದ್ದ ಕುಂತಿಯನ್ನು ಮದುವೆಯಾಗಲು ಅನೇಕ ರಾಜರು ಹಾತೊರೆಯುತ್ತಿದ್ದರು. ಕುಂತಿ ಭೋಜನವು ಮಂತ್ರಿಗಳೊಡನೆ ಸಮಾಲೋಚಿಸಿ ಸ್ವಯಂವರದ ಮೂಲಕವಾಗಿ ಸೀತೆಗೆ ವಿವಾಹ ಮಾಡಲು ನಿಶ್ಚಯಿಸಿ ಸಕಲ ದೇಶಗಳ ರಾಜಕುಮಾರರನ್ನು ಸ್ವಯಂವರಕ್ಕೆ ಆಹ್ವಾನಿಸಿದನು. ನಿರ್ದಿಷ್ಟವಾಗಿದ್ದ ದಿನದಲ್ಲಿ ಅನೇಕ ರಾಜಕುಮಾರರು ಉಪಸ್ಥಿತರಿದ್ದ ಸ್ವಯಂವರ ಮಂಟಪಕ್ಕೆ ಪ್ರೀತೆಯು ಸ್ವಯಂವರ ಮಾಲಿಕೆಯನ್ನು ಹಿಡಿದು ಆಗಮಿಸಿದಳು. ಭರತ ಸಪ್ತಮನಾದ, ಸಿಂಹದರ್ಪನಾದ, ವಿಶಾಲವಕ್ಷನಾದ, ವೃಷಭದಂತೆ ವಿಶಾಲ ನೇತ್ರನಾದ, ಮಹಾಬಲನಾದ, ಸೂರ್ಯದೇವನಂತೆ ಇತರ ರಾಜರಲ್ಲಿದ್ದ ತೇಜಸ್ಸನ್ನು ತನ್ನ ದಿವ್ಯ ಪ್ರಭೆಯಿಂದ ಮಲಿನಗೊಳಿಸುತ್ತಿದ್ದ ಮತ್ತೊಬ್ಬ ಪುರಂದರನಂತೆಯೇ ರಾಜಸಭೆಯಲ್ಲಿ ವಿರಾಜಮಾನನಾಗಿ ಕುಳಿತಿದ್ದ ಪಾಂಡುರಾಜನನ್ನು ನೋಡಿದೊಡನೆಯೇ ಅವನನ್ನೇ ತನ್ನ ಪತಿಯನ್ನಾಗಿ ಪಡೆಯಬೇಕೆಂಬ ಕುಂತಿಯ ಮನಸ್ಸಿನಲ್ಲಿ ವ್ಯಾಮೋಹ ಉಂಟಾಯಿತು. ಕಾಮವಿಕಾರದಿಂದ ಶರೀರವು ಪುಲಕಿತವಾಯಿತು. ಮನಸ್ಸು ಮಾಲೆ ಹಾಕಲು ಕಾತುರತೆಯಿಂದ ಇದ್ದರೂ ಸಹಜವಾದ ಗಾಂಭೀರ್ಯವನ್ನು ಮೀರಿ ಓಡಿ ಹೋಗುವಂತಿರಲಿಲ್ಲ. ಮನಸ್ಸು ಉದ್ವಿಗ್ನವಾಗಿದ್ದರೂ ನಿಧಾನವಾಗಿಯೇ ಕಾಲಿಡುತ್ತಾ ಪಾಂಡುವಿನ ಸಮೀಪಕ್ಕೆ ಬಂದು ಅವನ ಕೊಂಬು ಕಂಠಕ್ಕೆ ಕುಂತಿಯು ಹಾರ ಹಾಕಿದಳು. ಕುಂತಿಯು ಪಾಂಡುವಿನ ಕೊರಳಿಗೆ ಹಾರವನ್ನು ಹಾಕಿದೊಡನೆಯೇ ಉಳಿದ ರಾಜಕುಮಾರರೆಲ್ಲರೂ ಕುದುರೆ, ರಥ, ಆನೆ ಮೊದಲಾದ ವಾಹನಗಳಲ್ಲಿ ಕುಳಿತು ತಮ್ಮ ತಮ್ಮ ದೇಶಗಳಿಗೆ ಪ್ರಯಾಣ ಮಾಡಿದರು. ಅನಂತರದಲ್ಲಿ ಕುಂತಿ ಭೋಜನು ಪಾಂಡುವಿಗೆ ಮಗಳನ್ನು ಕೊಟ್ಟು ಯಥಾವಿಧಿಯಾಗಿ ವಿವಾಹ ಮಾಡಿದನು. ಸಚೀದೇವಿಯು ಇಂದ್ರನನ್ನು ಸೇರಿದಂತೆ ಕುಂತಿಯು ಪಾಂಡುವನ್ನು ಸೇರಿದಳು. ಕುಂತಿ ಭೋಜನು ಮಗಳಿಗೂ ಮತ್ತು ಅಳಿಯನಿಗೂ ಅಮೂಲ್ಯವಾದ ರತ್ನಾಭರಣಗಳನ್ನು, ಬಗೆ ಬಗೆಯ ಬಹುಮೂಲ್ಯ ವಸ್ತ್ರಗಳನ್ನು ಪಾರಿತೋಷಕವನ್ನಾಗಿ ಕೊಟ್ಟು ಪರಿವಾರದೊಡನೆ ಹಸ್ತಿನಾಪುರಕ್ಕೆ ಕಳಿಸಿಕೊಟ್ಟನು. ಆಗ್ಲಿಂದನೇ ಇದೆಲ್ಲ ವರದಕ್ಷಿಣೆ ಕೊಡೋದೆಲ್ಲ ಆಗ್ಲಿಂದನೇ ಇತ್ತು.
ನಾನಾ ವರ್ಣಗಳ ಪತಾಕೆಗಳನ್ನು ಹೊಂದಿದ್ದ ಚತುರಂಗ ಬಲವು ವಧು ವರರ ಹಿಂದೆ ಹೊರಟಿತು. ಹೊಗಳು ಭಟರ ಪಾಂಡುವಿನ ಗುಣಗಾನಗಳನ್ನು ಮಾಡುತ್ತಿದ್ದರು. ಋಷಿ ಮಹರ್ಷಿಗಳು ಮತ್ತು ಬ್ರಾಹ್ಮಣರು ಆಶೀರ್ವಚನ ಮಂತ್ರಗಳನ್ನು ಸುಶ್ರಾವ್ಯವಾಗಿ ಹೇಳುತ್ತಿದ್ದರು. ಚತುರಂಗ ಬಲದಿಂದಲೂ ಬ್ರಾಹ್ಮಣ ಸುವಾಸನೀಯರಿಂದಲೂ ಋಷಿ ಮಹರ್ಷಿಗಳಿಂದಲೂ ಪರಿವೃತನಾಗಿದ್ದ ಪಾಂಡುರಾಜನು ಭಾರ್ಯೆಯಾದ ಕುಂತಿಯೊಡನೆ ಹಸ್ತಿನಾಪುರವನ್ನು ಪ್ರವೇಶಿಸಿದನು. ರಾಜಪರಿವಾರದವರು ಕುಂತಿಯನ್ನು ಆದರದಿಂದ ಬರಮಾಡಿಕೊಂಡು ಪಾಂಡುವಿನ ಅರಮನೆಗೆ ಕರೆದೊಯ್ದರು. ಪಾಂಡುವು ಪತ್ನಿಯೊಡನೆ ಸುಖದಿಂದ ಕಾಲ ಕಳೆಯುತ್ತಿದ್ದನು. ಇನ್ನು ಮುಂದೆ ಮಾದ್ರಿಯೊಡನೆ ಹೇಗೆ ವಿವಾಹ ಆಗುತ್ತೆ ಅನ್ನೋದು ಜನ್ಮೇಜಯನಿಗೆ ಹೇಳ್ತಾರೆ. ಜನ್ಮೇಜಯ, ಭೀಷ್ಮನು ಪಾಂಡುವಿಗೆ ಮತ್ತೊಂದು ವಿವಾಹವನ್ನು ಮಾಡಬೇಕೆಂದು ಉದ್ಯುಕ್ತನಾದನು. ಮಾದ್ರಿಯನ್ನು ಕುರುವಂಶಕ್ಕೆ ತರಬೇಕೆನ್ನುವ ಇಚ್ಛೆಯನ್ನು ವಿದುರನೊಡನೆ ಮೊದಲೇ ಭೀಷ್ಮನು ವ್ಯಕ್ತಪಡಿಸಿದ್ದನಲ್ಲವೇ? ಅಂತೆಯೇ ಭೀಷ್ಮನು ಚತುರಂಗಬಲ ಸಮೇತನಾಗಿ ಮಂತ್ರಿ ಪುರೋಹಿತರೊಡನೆಯೇ ಬ್ರಾಹ್ಮಣರೊಡನೆಯೂ ಮಹರ್ಷಿಗಳೊಡನೆಯೂ ಮದ್ರ ದೇಶಕ್ಕೆ ತೆರಳಿದನು. ಮದ್ರರಾಜನು ಭೀಷ್ಮನ ಆಗಮನ ವಾರ್ತೆಯನ್ನು ಕೇಳಿದವನಾಗಿ ಯಥಾಯೋಗ್ಯವಾದ ಮರ್ಯಾದೆಯೊಡನೆ ಭೀಷ್ಮನನ್ನು ಸ್ವಾಗತಿಸಿದನು. ಭೀಷ್ಮನನ್ನು ಪರಿವಾರದೊಡನೆ ಅರಮನೆಗೆ ಕರೆದೊಯ್ದು ಅರ್ಘ್ಯ ಪಾದ್ಯ ಮಧು ಪರ್ಕ ಫಲಾದಿಗಳನ್ನು ಕೊಟ್ಟು ಸತ್ಕರಿಸಿದನು. ಎಲ್ಲರೂ ಸುಖಾಸನದಲ್ಲಿ ಕುಳಿತ ನಂತರ ಮದ್ರಾಧಿಪತಿಯ ವಿನೀತನಾಗಿ ತಮ್ಮ ಆಗಮನದ ಕಾರಣವೇನೆಂಬುದನ್ನು ಕೇಳಿದನು. ಕುರುವಂಶಕ್ಕೆ ರತ್ನಪ್ರಾಯನಾಗಿದ್ದ ಭೀಷ್ಮನು ಗಂಭೀರವಾದ ವಾಣಿಯಿಂದ ಉತ್ತರಿಸಿದನು. ಮದ್ರೇಶ್ವರ, ನಾವಿಲ್ಲಿಗೆ ಕನ್ಯಾರ್ಥಿಗಳಾಗಿ ಬಂದಿರುವೆವು. ನಿನ್ನ ತಂಗಿಯು ಸಕಲ ಗುಣಗಳಿಂದ ಕೂಡಿದವಳಾಗಿ ವಿವಾಹ ಯೋಗ್ಯಳಾಗಿರುವಳೆಂದು ಕೇಳಿರುವೆವು. ಅವಳನ್ನು ಪಾಂಡುವಿಗೆ ವಿವಾಹ ಮಾಡಿಕೊಡುವಂತೆ ಕೇಳಲು ಬಂದಿರುವೆವು. ಶಲ್ಯರಾಜ, ನಮ್ಮಿಬ್ಬರ ವಂಶಗಳು ಪರಸ್ಪರವಾಗಿ ಸಂಬಂಧವನ್ನು ಬೆಳೆಸಲು ಅನುರೂಪವಾಗಿಯೇ. ಆದ್ದರಿಂದ ಎಲ್ಲವನ್ನೂ ಯೋಚಿಸಿ ನಾವು ಕೃತಕೃತ್ಯರಾಗುವಂತೆ ಮಾಡುವುದು ಸಾಧುವಾಗಿದೆ. ಶಲ್ಯನು ಕ್ಷಣಕಾಲ ಯೋಚಿಸಿ ಹೇಳಿದನು. ಭೀಷ್ಮ, ಬಾಂಧವ್ಯಕ್ಕೆ ನಿಮ್ಮ ವಂಶಕ್ಕೆ ಸಮನಾದ ವಂಶವು ಮತ್ತೊಂದಿರುವುದಿಲ್ಲ. ಇದರಲ್ಲಿ ನನಗೆ ಸಂಶಯ ಲೇಶವಾದರೂ ಇಲ್ಲ. ಆದರೆ ಹಿರಿಯರು ಮಾಡಿರುವ ಪದ್ಧತಿಯನ್ನು ತಿಳಿಸಲು ಸಂಕೋಚವಿಲ್ಲ. ನಮ್ಮಲ್ಲಿ ಅನೂಚಾನವಾಗಿ ನಡೆದು ಬಂದಿರುವ ಸಂಪ್ರದಾಯ ಹೊಂದಿದೆ. ಅದಕ್ಕೆ ಅನುಸಾರವಾಗಿ ನಡೆಯಬೇಕಾಗಿದೆ. ಆ ಪದ್ಧತಿಯು ದೋಷರಹಿತವಾಗಿದ್ದರೂ ಅಥವಾ ದೋಷಯುಕ್ತವಾಗಿದ್ದರೂ ಅದನ್ನು ಮೀರಿ ನಡೆಯುವ ಧೈರ್ಯವು ನನಗಿಲ್ಲ. ಅದು ನಿನಗೂ ತಿಳಿದಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಹೀಗಿರುವಾಗ ನೀನು ಇಂತಹದನ್ನು ಕೊಡು ಎಂದು ನನ್ನನ್ನು ಕೇಳುವುದು ಯುಕ್ತವಲ್ಲ. ಆದರೂ ಕುಲಧರ್ಮವು ನಮಗೆ ಪರಮ ಪ್ರಮಾಣವಾಗಿದೆ. ಆದ್ದರಿಂದ ನಿಸ್ಸಂಶಯವಾಗಿ ಯಾವ ಮಾತನ್ನು ಹೇಳಲಾದವನಾಗಿದ್ದೇನೆ. ಏನು ಅದು ಮಾತು ಅಂದರೆ ನಮ್ಮಲ್ಲಿ ಯಾವ ಕುಲಧರ್ಮವಿದೆಯೋ, ಕುಲ ಪದ್ಧತಿ ಇದೆಯೋ ಅದೇ ನಮಗೆ ಪ್ರಮಾಣಭೂತವಾದದ್ದು ಮತ್ತು ಪರಮಶ್ರೇಷ್ಠವಾದದ್ದು. ಶಲ್ಯನು ಸ್ಪಷ್ಟವಾಗಿ ಏನನ್ನೂ ಹೇಳದಿದ್ದರೂ ಅವನ ಮನಸ್ಸಿನ ಇಂಗಿತವೇನೆಂಬುದನ್ನು ಭೀಷ್ಮರು ಅರ್ಥರು. ಮದ್ರೇಶ್ವರ, ನೀನು ಹೇಳುವುದು ಧರ್ಮವಿಹಿತವಾಗಿದೆ. ಇದನ್ನು ಸ್ವಯಂಭುವು ಹೇಳಿರುತ್ತಾನೆ. ಹಿಂದಿನವರು ಮಾಡಿಟ್ಟ ಸಂಪ್ರದಾಯ ಖಂಡಿತವಾಗಿಯೂ ದೋಷಯುಕ್ತವೆನಿಸುವುದಿಲ್ಲ. ಇದನ್ನು ಸಾಧುಗಳೂ ಒಪ್ಪುತ್ತಾರೆ ಎಂದು ಹೇಳಿ ಹೇರಳವಾದ ಸುವರ್ಣ ನಾಣ್ಯಗಳನ್ನು ಸಹಸ್ರ ಸಂಖ್ಯೆಯಲ್ಲಿ ಗಜ, ರಥ, ತುರಗಗಳನ್ನು, ನವರತ್ನಗಳನ್ನು ಶಲ್ಯನಿಗೆ ಕನ್ಯಾಶುಲ್ಕಕ್ಕಾಗಿ ಸಮರ್ಪಿಸಿದನು. ಆಗ ಇದು ಹೆಣ್ಣು ಮಕ್ಕಳಿಗೆ ಕೂಡ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಡೋದಿತ್ತು. ಆ ಥರ ವಧು ಕಟ್ನ ವರ ಕಟ್ನ ಎರಡೂ ಇತ್ತು. ಈಗ ಅದಕ್ಕೆ ಈಗಲೂ ಆತ ಎರಡು ಪ್ರಕಾರದಲ್ಲಿ ಇರ್ತಾರೆ ಕೆಲವು. ಮತ್ತು ಅದನ್ನು ಹೇಳೋದಕ್ಕೆ ಸಂಕೋಚ ಪಡ್ತಾ ಇರ್ತಾನೆ ಶಲ್ಯನು. ನಾವು ಸುಮ್ಮನೆ ಹೆಣ್ಣು ಮಕ್ಕಳನ್ನು ಕೊಟ್ಟಾಗ ನಮಗೆ ರೊಕ್ಕ ಕೊಡಬೇಕು ಅಂದ್ಬಿಟ್ಟು ಅದನ್ನು ತಿಳ್ಕೊಂಬಿಟ್ಟು ಭೀಷ್ಮನ ಮುಂಚೆನೇ ಕೊಟ್ಬಿಡ್ತಾನೆ. ಆದ್ದರಿಂದ ಸಂತುಷ್ಟನಾದ ಶಲ್ಯನು ಸರ್ವಾಭರಣಗಳಿಂದ ಅಲಂಕೃತೆಯಾದ ತಂಗಿಯನ್ನು ಭೀಷ್ಮನಿಗೆ ಒಪ್ಪಿಸಿದನು. ತನ್ನ ಕಾರ್ಯವು ಫಲಿಸುವುದಕ್ಕಾಗಿ ಭೀಷ್ಮನು ಅಮಿತಾನಂದದಿಂದ ಮಾದ್ರಿಯೊಡನೆ ಹಸ್ತಿನಾಪುರಕ್ಕೆ ಬಂದು ಶುಭಲಗ್ನದಲ್ಲಿ ಸಕಲ ಸಂಭ್ರಮಗಳಿಂದ ಪಾಂಡು ಮಾದ್ರಿಯರ ವಿವಾಹವನ್ನು ನೆರವೇರಿಸಿದನು.
ವಿವಾಹವಾದ ಬಳಿಕ ಪಾಂಡುವು ಮಾದ್ರಿಗಾಗಿಯೇ ಪ್ರತ್ಯೇಕವಾದ ಒಂದು ಅರಮನೆಯನ್ನು ಕಟ್ಟಿಸಿಕೊಟ್ಟನು. ಪರಸ್ಪರವಾಗಿ ಅಸೂಯೆಯು ಉಂಟಾಗದ ರೀತಿಯಲ್ಲಿ ಪಾಂಡುವು ಕುಂತಿ ಮಾದ್ರಿಯರೊಡನೆ ನಡೆದುಕೊಳ್ಳುತ್ತಾ ಸುಖದಿಂದಲೂ ಸಂತೋಷದಿಂದಲೂ ಕಾಲ ಕಳೆಯುತ್ತಿದ್ದನು. ಈ ಥರ ಪಾಂಡು ಮಾದ್ರಿಯರ ವಿವಾಹಕ್ಕಾಗಿ 30 ದಿನಗಳು ಕಳೆದ ನಂತರ ಪಾಂಡುವು ವಿಜಯಯಾತ್ರೆಗೆ ಹೊರಟನು. ಭೀಷ್ಮನೇ ಮೊದಲಾದ ವೃದ್ಧರಿಗೂ ತಾಯಿಗೂ ಪ್ರಮಾಣ ಮಾಡಿ ಅಣ್ಣನ ಒಪ್ಪಿಗೆಯನ್ನು ಪಡೆದು ವಿರಹವನ್ನು ಯೋಚಿಸಿ ದುಃಖಿಸುತ್ತಿದ್ದ ರಾಜಕುಮಾರಿಯರಿಗೆ ಸಮಾಧಾನವನ್ನು ಹೇಳಿ ಶುಭ ಮುಹೂರ್ತದಲ್ಲಿ ಮಂಗಳಾಚರಣೆಯನ್ನು ಮುಗಿಸಿ ಸಕಲರಿಂದಲೂ ಆಶೀರ್ವಾದವನ್ನು ಪಡೆದವನಾಗಿ ಚತುರಂಗ ಬಲ ಸಮೇತನಾಗಿ ದರ್ಶಾನರೆಂಬ ದುಷ್ಟರ ರಾಜಧಾನಿಯ ಕಡೆಗೆ ಧಾವಿಸಿದನು. ಕೌರವರ ಕೀರ್ತಿಯನ್ನು ವೃದ್ಧಿಪಡಿಸುವ ಮನುಷ್ಯ ಶ್ರೇಷ್ಠನಾದ ಪಾಂಡುವು ಮೊದಲ ವೈರಿಗಳಾದ ದಶಾರ್ಣ ರಾಜರನ್ನು ಯುದ್ಧದಲ್ಲಿ ಗೆದ್ದನು. ಸೋತು ಹೋದ ದಶಾರ್ಣ ರಾಜರು ಪಾಂಡುವಿಗೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸಿದರು. ಮುಂದೆ ದಶಾರ್ಣರ ರಾಜಧಾನಿಯಲ್ಲಿದ್ದ ಸಾವಿರಾರು ಸೈನಿಕರನ್ನು ಜೊತೆ ಮಾಡಿಕೊಂಡು ಮಗಧಾಧಿಪತಿಯಾದ ದೀರ್ಘರಾಜನ ಬಳಿಗೆ ಸಾರಿದನು. ದೀರ್ಘರಾಜನು ಬಹಳ ಬಲಿಷ್ಠನಾಗಿ ಅನೇಕ ರಾಜರನ್ನು ತನ್ನ ಸಾಮಂತರನ್ನಾಗಿ ಮಾಡಿಕೊಂಡಿದ್ದನು. ಪಾಂಡುವಿಗೂ ದೀರ್ಘನಿಗೂ ಘೋರ ಯುದ್ಧವೇ ನಡೆಯಿತು. ಯುದ್ಧದಲ್ಲಿ ದೀರ್ಘನು ಮೃತ ಹೊಂದಿದನು. ಪಾಂಡುವು ಅವನ ಬೊಕ್ಕಸದಲ್ಲಿದ್ದ ಅಗಣಿತವಾದ ಐಶ್ವರ್ಯವನ್ನು ತೆಗೆದುಕೊಂಡು ಮುಂದೆ ವಿದೇಹ, ಕಾಶಿ, ಕುಂಭ, ಪುಂಡ್ರ ಮುಂತಾದ ದೇಶಗಳನ್ನು ಗೆದ್ದು ಕುರುವಂಶದ ಕೀರ್ತಿಯನ್ನು ಹೆಚ್ಚಿಸಿದನು. ಶತ್ರುಗಳ ವಿಧ್ವಂಸಕನಾದ ಪಾಂಡುವು ಬಾಣಗಳನ್ನೇ ಜ್ವಾಳಗಳನ್ನಾಗಿ ಮಾಡಿಕೊಂಡು ತನ್ನೆದುರಾಗಿ ಬಂದ ರಾಜರೆಲ್ಲರನ್ನೂ ಯಜ್ಞೇಶ್ವರನೋಪಾದಿಯಲ್ಲಿ ದಹಿಸುತ್ತಿದ್ದನು. ಪಾಂಡುವು ಗೆದ್ದ ರಾಜ್ಯಗಳು ಸೈನಿಕರು ಪಾಂಡುವಿನ ಸೈನ್ಯದೊಡನೆ ಸೇರಿಕೊಳ್ಳುತ್ತಿದ್ದರು. ಅದರಿಂದಾಗಿ ಪಾಂಡುವಿನ ದಿಗ್ವಿಜಯವು ಬಹಳ ಸುಲಭವಾಯಿತು. ಅವನಿಂದ ಪರಾಜಿತರಾದ ರಾಜರು ಪೃಥ್ವಿಯಲ್ಲಿ ಪಾಂಡುವಿಗೆ ಸಮಾನರಾದ ಪರಾಕ್ರಮಿಗಳು ಬೇರೊಬ್ಬರಿಲ್ಲವೆಂದು ಇಂದ್ರನು ಸ್ವರ್ಗಾಧಿಪತಿಯಾಗಿರುವಂತೆ ಪಾಂಡುವು ಭೂಲೋಕದ ಏಕೈಕ ಚಕ್ರವರ್ತಿ ಎಂದೇ ಭಾವಿಸಿದರು. ಪಾಂಡುವು ಯಾವ ರಾಜ್ಯದ ಮೇಲೆ ದಂಡೆತ್ತಿ ಹೋದರೂ ಅಲ್ಲಿಯ ರಾಜರು ಅವನ ಪ್ರತಾಪವನ್ನು ದೂತರ ಮೂಲಕ ಮೊದಲೇ ತಿಳಿದಿರುತ್ತಿದ್ದರಿಂದ ಕತ್ತಿ ಗುರಾಣಿಗಳಿಗೆ ಬದಲಾಗಿ ಕಪ್ಪ ಕಾಣಿಕೆಗಳೊಡನೆ ಪಾಂಡುವನ್ನು ಸ್ವಾಗತಿಸುತ್ತಿದ್ದರು. ಅನೇಕ ರಾಜರು ಪಾಂಡು ವಿಗರ್ಪಿಸಿದ ಕಪ್ಪ ಕಾಣಿಕೆಗಳನ್ನು ನಾನಾ ರೀತಿಯಲ್ಲಿದ್ದವು. ವಜ್ರ ವೈಡೂರ್ಯಗಳು, ಪಚ್ಚೆ ಮತ್ತು ಹವಳ, ಪುಷ್ಯರಾಗಿ, ನೀಲಮಣಿಗಳು, ಸುವರ್ಣ ಮತ್ತು ಬೆಳ್ಳಿಯ ನಾಣ್ಯಗಳು, ಉತ್ತಮವಾದ ಹಸುಗಳು, ಸುಂದರವಾದ ಕುದುರೆಗಳು, ರತ್ನಖಚಿತವಾದ ರಥಗಳು, ಮದಗಜಗಳು, ಹೆಸರು ಕತ್ತೆಗಳು, ಒಂಟೆಗಳು, ಎಮ್ಮೆಗಳು, ಆಡು ಕುರಿಗಳು, ಸುಂದರವಾದ ರತ್ನ ಕಂಬಳಿಗಳು, ಉತ್ತಮವಾದ ಉಣ್ಣೆಯಿಂದ ಮಾಡಿದ ಶಾಲುವುಗಳು, ಇವುಗಳೆಲ್ಲವನ್ನೂ ತೆಗೆದುಕೊಂಡು ಪಾಂಡುವು ಹಸ್ತಿನಾಪುರದ ಕಡೆಗೆ ಹೊರಟನು. ಪಾಂಡುವು ವಿಜಯ ಪತಾಕೆಯನ್ನು ಹಾರಿಸಿಕೊಂಡು ಬರುತ್ತಿದ್ದನೆಂಬ ವಾರ್ತೆಯು ತಿಳಿದೊಡನೆಯೇ ಹಸ್ತಿನಾಪುರದ ಜನಸ್ತೋಮವು ಆನಂದ ಸಾಗರದಲ್ಲಿ ಮುಳುಗಿ ಹೋಗಿತು. ಅಳಿದು ಹೋಗುವುದರಲ್ಲಿದ್ದ ಶಾಂತನು ಮತ್ತು ಭರತನ ಕೀರ್ತಿಗಾಥೆಯನ್ನು ಪಾಂಡುವು ಪುನರ್ಜೀವನಗೊಳಿಸಿನೆಂದು ಎಲ್ಲರೂ ಹಿರಿಹಿಗ್ಗಿದರು. ಈ ಥರ ಪರಾಕ್ರಮ ಸುಮಾರು ವರ್ಷಗಳಿಂದ ನಡೆದಿರೋದಿಲ್ಲ. ಪಾಂಡು ತುಂಬ ಪರಾಕ್ರಮ, ಸಿನಿಮಾ ಸೀರಿಯಲ್ಗಳಲ್ಲಿ ಏನು ಹೆಚ್ಚು ತೋರಿಸೋದೇ ಇಲ್ಲ. ಮಹಾಬಲಶಾಲಿ ಆಗಿರುತ್ತಾನೆ, ಒಂದು ಯುದ್ಧದಲ್ಲಿ ಸೋತೇ ಇರೋದಿಲ್ಲ. ಅರಾಜಕತೆ ಇದ್ದಾಗ ಕಳೆದುಕೊಂಡಿದ್ದ ರಾಜ್ಯಗಳೆಲ್ಲವೂ ಪುನಃ ಸ್ವಾಧೀನಕ್ಕೆ ಬಂದವು. ಭೀಷ್ಮನನ್ನು ಮುಂದು ಮಾಡಿಕೊಂಡು ಹಸ್ತಿನಾಪುರದ ನಾಗರಿಕರೆಲ್ಲರೂ ಪಾಂಡುವನ್ನು ಸ್ವಾಗತಿಸಲು ಪಟ್ಟಣದ ಹೊರಭಾಗಕ್ಕೆ ಬಂದರು. ಅನತಿ ದೂರದಲ್ಲಿಯೇ ಪಾಂಡುವಿನ ಪರಿವಾರವು ಕಾಣಿಸಿತು. ಆನೆ, ಕುದುರೆಗಳು, ಐಶ್ವರ್ಯವನ್ನು ಹೊತ್ತು ತರುತ್ತಿದ್ದ ಹೆಸರುಗತ್ತೆ, ಒಂಟೆ, ಕೋಣಗಳು ಸಾಲು ಸಾಲಾಗಿ ಬರುತ್ತಿದ್ದು ಅದಕ್ಕೆ ಕೋಣೆ ಇಲ್ಲವೋ ಎಂಬಂತೆ ಸುದೀರ್ಘವಾಗಿತ್ತು. ಭೀಷ್ಮನನ್ನು ನೋಡಿದೊಡನೆಯೇ ಪಾಂಡುವು ರಥದಿಂದಿಳಿದು ಪ್ರಣಾಮ ಮಾಡಿದನು. ಭೀಷ್ಮನು ಪಾಂಡುವಿನ ಭುಜವನ್ನು ಹಿಡಿದು ಮೇಲೆತ್ತಿ ಆಲಿಂಗನ ಮಾಡಿಕೊಂಡು ಆನಂದ ಬಾಷ್ಪಗಳನ್ನು ಸುರಿಸಿದನು. ಬೇರಿ, ಮೃದಂಗಾದಿ ಮಂಗಳವಾದ್ಯಗಳೊಡನೆ ಪಾಂಡುವು ಪುರಪ್ರವೇಶನ ಮಾಡಿದನು. ಈ ಥರ
ಪಾಂಡವ ರಾಜನ ಇಷ್ಟು ಸ್ಟೋರಿ ಇರುತ್ತೆ. ಇದಾದ ಮೇಲೆ ಇನ್ನು ಎಲ್ಲ ಗೆದ್ದುಬಿಟ್ಟಿರ್ತಾನೆ, ಗೆದ್ದಬೇಕಾದ ದೇಶವನ್ನೇ ಗೆದ್ದುಬಿಟ್ಟಿರ್ತಾನೆ. ಇನ್ನೇನು ಮಾಡೋದು, ಬೋರ್ ಹೊಡೆದ್ಬಿಟ್ಟಿರುತ್ತೆ. ಇನ್ನು ಯುದ್ಧ ಮಾಡೋಣಂದರೆ ಯಾರು ರೆಡಿನೇ ಇಲ್ಲ, ಮುಂಚೆನೇ ಸಾಮಂತರಾಜರಾಗ್ಬಿಡ್ತಾ ಇರ್ತಾರೆ. ಅದಕ್ಕೆ ಈ ಸಮಯದಲ್ಲಿ ಈತನೇ ರಾಜ ಆಗಿರ್ತಾನೆ. ಇನ್ನು ಆತನಿಗೆ ಸ್ವಲ್ಪ ಫಾರೆಸ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಬೇಟೆ ಆಡಿಕೊಂಡು, ಇನ್ನು ಎಂಜಾಯ್ಮೆಂಟ್ ಅಂತಾರಲ್ಲ, ಪಿಕ್ನಿಕ್ ಹೋದಂಗೆ ಹೆಂಡ್ತಿರೊಡನೆ ಕಾಡು ಕಡೆಗೆ ಹೋಗ್ತಾನೆ. ಅಲ್ಲೇ ಒಂದು ಅರಮನೆ ಕಟ್ಸ್ಕೊಂಡು ಅಲ್ಲೇ ಸ್ವಲ್ಪ ಪ್ರಶಾಂತವಾಗಿ ಜೀವನ ಕಳಿಸ್ಬೇಕು ಅಂದ್ಬಿಟ್ಟು. ಅದಕ್ಕೆ ಆ ಸಿಂಹಾಸನದ ಮೇಲೆ ಧೃತರಾಷ್ಟ್ರ ಅವ್ರ ಅಣ್ಣನ ಕೂಡಿಸ್ಬಿಟ್ಟಿದ್ದನ್ನು, ಹೆಂಗೂ ಭೀಷ್ಮ ಪಿತಾಮಹರೆಲ್ಲ ನೋಡ್ಕೊತಿದ್ದಾರೆ ಅಂದ್ಬಿಟ್ಟಿದ್ದನ್ನು, ಆ ಥರ ಕಾಡಿಗೆ ಹೋಗ್ತಾನೆ. ಮತ್ತು ಅಲ್ಲಿನ ಸ್ಟೋರಿ ನೆಕ್ಸ್ಟು ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟು ಕ್ಲಾಸು ಇನ್ನು ಎಮ್ಮಿಗನೂರು ಕಾರ್ಯಕ್ರಮ ಆದಮೇಲೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.